ಎಲ್ರಿಗೂ ನಮಸ್ಕಾರ. ಮಾದರಿ ಪ್ರಶ್ನೆ ಪತ್ರಿಕೆ 13ಕ್ಕೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಈಗಾಗಲೇ ಸುಮಾರು 12 ಮಾದರಿ ಪ್ರಶ್ನೋತ್ತರಗಳ ವಿಡಿಯೋ ಸೆಷನ್ನು ಎಲ್ಲವೂ ಈ ಒಂದು ಚಾನಲಲ್ಲಿ ಕಂಪ್ಲೀಟಾಗಿ ಅಪ್ಲೋಡ್ ಆಗಿದೆ. ಸೊ ಇವತ್ತು ಹೊಸದಾಗಿ ನೋಡ್ತಿರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮರಿದೇ ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ಎಲ್ಲ ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ಚಾನಲ್ಸ್ಗೆ ಸಂಬಂಧಪಟ್ಟಂಥ ಲಿಂಕ್ಸು ನಿಮಗೆ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇದೆ. ಅದನ್ನು ಸರ್ಚ್ ಮಾಡಿ, ನೀವು ಕ್ಲಿಕ್ ಮಾಡಿ, ಜಾಯ್ನ್ ಆಗಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇ ಕ್ವಶನ್ನು, ದ ವೆರಿ ಫಸ್ಟ್ ಕ್ವಶನ್ ಫ್ರಮ್ ದ ಮಾಡೆಲ್ ಕ್ವಶನ್ ಪೇಪರ್ 13. ಹಿಯರ್ ವಿ ಗೋ. ಭಾರತದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘ ಬಜೆಟ್ ಭಾಷಣ ಓದಿದ್ದ ವಿತ್ತ ಸಚಿವರು ಯಾರು ಅಂತ. ಭಾರತದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘವಾಗಿ ಬಜೆಟ್ ಭಾಷಣವನ್ನು ಮಾಡಿದಂಥ ಅಥವಾ ಬಜೆಟ್ ಭಾಷಣವನ್ನು ಓದ್ದಂಥ ಫೈನಾನ್ಷಿಯಲ್ ಮಿನಿಸ್ಟ್ರಿ ಯಾರು ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ. ದಟ್ ಈಸ್ ಜಸ್ವಂತ್ ಸಿಂಗು, ಅರುಣ್ ಜೇಟ್ಲಿ, ನಿರ್ಮಲಾ ಸೀತಾರಾಮನ್ ಮತ್ತು ಮನಮೋಹನ್ ಸಿಂಗ್ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ, ನಿರ್ಮಲಾ ಸೀತಾರಾಮನ್, ಅದು ರೈಟ್ ಆನ್ಸರ್ ಆಗುತ್ತೆ. ಅಂದರೆ ಇಡೀ ಇಂಡಿಯನ್ ಹಿಸ್ಟ್ರಿಯಲ್ಲೇ ಫಾರ್ ದ ವೆರಿ ಫಸ್ಟ್ ಟೈಮ್ ಅತ್ಯಂತ ಸುದೀರ್ಘವಾಗಿ ಬಜೆಟ್ ಭಾಷಣವನ್ನು ಓದ್ದಂಥ ವಿತ್ತ ಸಚಿವರು ಯಾರಾದರೂ ಇದ್ದರೆ ಅದು ನಿರ್ಮಲಾ ಸೀತಾರಾಮನ್ನು. ನೆಕ್ಸ್ಟ್ ಎರಡನೇದು, 2019 ಮತ್ತು 2020 ಅವಧಿಯಿಂದ ಭಾರತದಲ್ಲಿನ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಪರಿಚಯಿಸಲು ಯಾವ ಶಿಕ್ಷಣ ಮಂಡಳಿ ನಿರ್ಧಾರ ಮಾಡಿದೆ ಅಂತ. 2019-2020 ಅವಧಿಯಿಂದ ಭಾರತದಲ್ಲಿನ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಪರಿಚಯಿಸಲು ಯಾವ ಶಿಕ್ಷಣ ಮಂಡಳಿ ನಿರ್ಧಾರ ಮಾಡಿದೆ. CBSE, IGSE, KSEB, VTU ಅಂತ. ಆಪ್ಷನ್ ಎ ಇದೆಯಲ್ಲ CBSE, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮೂರನೇದು, 2020 ಶಾಖಾ ಅಲೆಗಳ ಮೇಲೆ NDMA ಜೊತೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಕಾರ್ಯನಿರ್ವಹಿಸಿದೆ ಅಂತ. 2020 ಶಾಖಾ ಅಲೆಗಳ ಮೇಲೆ NDMA ಜೊತೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಕಾರ್ಯಾಗಾರವನ್ನು ನಡೆಸಿದೆ. ಗುಜರಾತು, ರಾಜಸ್ಥಾನ, ಆಂಧ್ರ ಪ್ರದೇಶ, ಕರ್ನಾಟಕ. ಆಪ್ಷನ್ ಡಿ ಇದೆಯಲ್ಲ ಕರ್ನಾಟಕ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 4 ನೋಡೋಣ. ಈಗ ಕ್ವಿಕ್ಕಾಗಿ ಸ್ಪೀಡಾಗಿ ಹೋಗೋಣ. ಈಗ ಕ್ವಶನ್ ನಂಬರ್ 4ಅಲ್ಲಿ, ದಟ್ ಈಸ್ ಈ ಸಲದ ಬಜೆಟ್ನಲ್ಲಿ ಕೆಳಗಿನ ಯಾವ ಆದಾಯ ತೆರಿಗೆ ವಿನಾಯಿತಿಗಳನ್ನು ರದ್ದುಗೊಳಿಸಲಾಗಿದೆ. ಈ ಸಲದ ಬಜೆಟ್ ಅಂದರೆ ಜಸ್ಟ್ ಒಂದು 4 years ಬ್ಯಾಕ್ ಅಂತ ಅಂದ್ಕೊಳ್ಳಿ. ಸೊ ಆ ಟೈಮಿನ ಬಜೆಟಲ್ಲಿ ಯಾವ ಒಂದು ಇನ್ಕಮ್ ಟ್ಯಾಕ್ಸನ್ನು ವಿನಾಯಿತಿಗಳನ್ನು ರದ್ದು ಮಾಡಲಾಗಿದೆ ಅಂತ. ಆವಾಗ ಗೃಹ ಸಾಲದ ಬಡ್ಡಿ, ವಿಮೆ ಪ್ರೀಮಿಯಮು, PF ಈ ಮೂರನ್ನು ಕೂಡ ಈ ಮೂರರ ಮೇಲೆ ಇನ್ಕಮ್ ಟ್ಯಾಕ್ಸ್ ಐ ಥಿಂಕ್ ಏನು ಒಂದು ವಿನಾಯಿತಿ ಇದೆ ಅದನ್ನು ರದ್ದು ಮಾಡಿದರು ಅಂತ. ಗೃಹ ಸಾಲದ ಬಡ್ಡಿ, ವಿಮೆ ಪ್ರೀಮಿಯಮು, PF ಮೇಲಿನ ಎಲ್ಲ ಒಂಚಿದೆಯಲ್ಲ ಆಪ್ಷನ್ ಡಿ, ಅದು ರೈಟ್ ಆನ್ಸರ್ ಆಗುತ್ತೆ. ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೊಡಲು ಆರಂಭ ಮಾಡಿದೆ ಯಾವಾಗ ಅಂತ. ಸೊ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ನೊಬೆಲ್ ಅವಾರ್ಡನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥ ವರ್ಷ ಯಾವಾಗ ಅಂತ, ಫಸ್ಟು ಯಾವಾಗಿಂದ ಅಂತ. ಸೊ 1962, 1969, 1973, 1972. ಸೊ ಆಪ್ಷನ್ ಬಿ ಇದೆಯಲ್ಲ 1969, 1969, ಅದು ಸರಿ ಉತ್ತರ ಆಗುತ್ತೆ. ಮೂಸಿ ಅಂತಕ್ಕಂಥ ನದಿ, ಅದು ಇಟ್ಸ್ ದ ನೇಮ್ ಆಫ್ ದ ರಿವರು, ಮೂಸಿ ಅಂತ. ಆ ನದಿ ದಂಡೆ ಮೇಲೆ ಇರತಕ್ಕಂಥ ನಗರ ಯಾವುದು ಅಂತ, ಆ ನದಿ ದಂಡೆ ಮೇಲೆ ಯಾವ ಸಿಟಿ ಇದೆ ಅಂತ. ಸೂರತ್ತು, ಹೈದರಾಬಾದು, ರಾಯಪುರ, ಭುವನೇಶ್ವರ. ಆಪ್ಷನ್ ಬಿ ಇದೆಯಲ್ಲ ಹೈದರಾಬಾದು, ಅದು ರೈಟ್ ಆನ್ಸರ್. ಆಪ್ಷನ್ 7, ಬಾರಾಸಿಂಗ್ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ. ಬಾರಾಸಿಂಗ್ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ. ಮಧ್ಯಪ್ರದೇಶ, ಪಂಜಾಬು, ಹಿಮಾಚಲ ಪ್ರದೇಶ, ತ್ರಿಪುರ ಅಂತ. ಆಪ್ಷನ್ ಎ ಇದೆಯಲ್ಲ, ದಟ್ ಈಸ್ ಮಧ್ಯಪ್ರದೇಶ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 8ನೇ ಪ್ರಶ್ನೆ. ಈಗ ಆಪ್ಷನ್ 8, ಸರಿಯಾದ ಕ್ರಮವನ್ನು ಜೋಡಿಸಿ ಅಂತಿದೆ ನೋಡಿ. ಇಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿನಲ್ಲಿ. ಸೊ ಪಾರ್ಟ್ ಎನಲ್ಲಿ ಬಂದುಬಿಟ್ಟು ಮಾರ್ಕೋ ಪೋಲೋ, ಡಿಯಾಗೋ, ಪೆಡ್ರೋ ಕೇಬಾಲೋ ಮತ್ತು ಜೇಮ್ಸ್ ಕುಕ್ ಅಂತ ಇದೆ. ಸೊ ಇಲ್ಲಿ ಐ ಥಿಂಕ್ ಪಾರ್ಟ್ ಬಿನಲ್ಲಿ ಕಾಂಗೋ, ಆಸ್ಟ್ರೇಲಿಯಾ, ಕುಬ್ಲಾಯ್ ಖಾನ್ ಮತ್ತು ಬ್ರೆಜಿಲ್ ಅಂತ. ಸೊ ಯಾರಿಗೆ ಯಾವ್ಯಾವ ದೇಶಗಳಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಗಳು ಅಂತ ಇಲ್ಲಿ. ಇನ್ನು ಮಾರ್ಕೋ ಪೋಲೋ, ಡಿಯಾಗೋ, ಪೆಡ್ರೋ ಕೇಬ್ರಾಲು ಮತ್ತು ಜೇಮ್ಸ್ ಕುಕ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ಸು ಅಂದರು ಯಾವ್ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟರು ಅಂತ ನಾವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ವಾಟ್ ಮ್ಯಾಚ್ ಆಫ್ ಫಾಲೋಯಿಂಗ್ ಇದು ನೋಡಿ. ಮಾರ್ಕೋ ಪೋಲೋ ಅಂತಕ್ಕಂಥದ್ದು ಆಪ್ಷನ್ 3 ಇದೆಯಲ್ಲ, ಕುಬ್ಲಾಯ್ ಖಾನ್, ಮಾರ್ಕೋ ಪೋಲೋ. ಸೊ ಕುಬ್ಲಾಯ್ ಖಾನು ಆಪ್ಷನ್ 3. ಇನ್ನು ಕ್ಯೂಗೆ 1, ದಟ್ ಈಸ್ ಡಿಯಾಗೋ ಅಂದರೆ ಕಾಂಗೋ. ಪೆಡ್ರೋ ಕೇಬ್ರಲ್ ಬಂದು ಅವನು ಐ ಥಿಂಕ್ 4ನೇದು ಬ್ರೆಜಿಲ್ ಅವನು. ಜೇಮ್ಸ್ ಕುಕ್ ಬಂದು ದಟ್ ಈಸ್ ಆಸ್ಟ್ರೇಲಿಯಾ. ಅರ್ಥ ಆಯಿತು ನಿಮಗೆ. ಮಾರ್ಕೋ ಪೋಲೋ ಬ್ರೆಜಿಲ್ಲು, ಡಿಯಾಗೋ ಬಂದು ದಟ್ ಈಸ್ ಕಾಂಗೋ, ಪೆಡ್ರೋ ಕೇಬ್ರಲ್ ಬಂದು ದಟ್ ಈಸ್ ಬ್ರೆಜಿಲ್ಲು, ಜೇಮ್ಸ್ ಕುಕ್ ಬಂದು ಕಾಂಗೋ ದೇಶದವರು ಅಂತ, ಇಷ್ಟೇ. ಸೊ ಹಾಗಾಗಿ ಇಲ್ಲಿ PQRSಗೆ ಕರೆಕ್ಟಾಗಿ ಮ್ಯಾಚ್ ಆಗೋದು ದಟ್ ಈಸ್ 3, 1, 4, 2 ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಪ್ರಶ್ನೆ ಸಂಖ್ಯೆ ನೋಡೋಣ ಯಾವುದಿದು. 8 ಆಯಿತು. ಈಗ ಸೊ 9ನೇದು ಬರೋಣ. ಈಗ ಕ್ವಶನ್ ನಂಬರ್ 9 ಮೇ ಬಿ ಈ ಕಡೆ ಇದೆ ಅನಿಸುತ್ತೆ. ಎಸ್. ಸೊ 9 ಇಲ್ಲಿ ಈ ಕಡೆ ಇದೆ. ಇಟಲಿಯ ಪುನರುಜ್ಜೀವನ ಸಾಹಿತ್ಯದ ಉಷಾತಾರೆ ಅಂತ ಯಾರನ್ನೇ ಕರೆಯಲಾಗುತ್ತೆ ಅಂತ. ಇಟಲಿಯ ಪುನರುಜ್ಜೀವನ ಸಾಹಿತ್ಯದ ಉಷಾತಾರೆ ಎಂದು ಯಾರನ್ನೇ ಕರೆಯಲಾಗೋದು. ಪೆಟ್ರಾರ್ಕು, ಮೆಕೆವೆಲ್ಲಿ, ಮಾರ್ಟಿನ್ ಲೂಥರು ಮತ್ತು ವಿಲಿಯಂ ಡಾಂಟೆ. ಸೊ ಆಪ್ಷನ್ ಡಿ ಇದೆಯಲ್ಲ ಡಾಂಟೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ವಿಲಿಯಂ ಡಾಂಟೆ ಅಂತ ಅವ್ರ ಪೂರ್ತಿ ಹೆಸರು. ಸೊ ಇಟಲಿಯ ಪುನರುಜ್ಜೀವನ ಸಾಹಿತ್ಯದ ಉಷಾತಾರೆ ಅಂತ ಕರೆಯೋದು. ಅಂದರೆ ಅವರಿಂದ ಸಾಹಿತ್ಯಕ್ಕಂಥದ್ದು ಅಷ್ಟು ಉತ್ತುಂಗ ಶಿಖರಕ್ಕೆ ಮತ್ತು ಉನ್ನತ ಸ್ಥಾನಮಾನಕ್ಕೆ ಹೋಗುತ್ತೆ ಅಂತ. ಹಾಗಾಗಿ ಅವ್ರನ್ನ ಇಲ್ಲಿ ಪುನರುಜ್ಜೀವನ ಸಾಹಿತ್ಯದ ಉಷಾತಾರೆ ಅಂತ ಕರೆಯಲಾಗುತ್ತೆ ಅಂತ. 10ನೇದು, ಕೆಳಗಿನ ಯಾರು ಚಿತ್ತಗಾಂಗ್ ಶಸ್ತ್ರಾಗಾರದ ಮೇಲಿನ ದಾಳಿಯನ್ನು ಸಂಘಟನೆ ಮಾಡ್ತಾರೆ ಅಂತ. ಕೆಳಗಿನ ಯಾರು ಚಿತ್ತಗಾಂಗ್ ಶಸ್ತ್ರಾಗಾರದ ಮೇಲಿನ ದಾಳಿಯನ್ನು ಸಂಘಟನೆ ಮಾಡ್ತಾರೆ. ಲಕ್ಷ್ಮೀ ಸೆಹಗಾಲ್, ಸೂರ್ಯಸೇನ್,
ಬಟುಕೇಶ್ವರ ದತ್ತು, JM ಸೇನಗುಪ್ತ ಅಂತ. ಆಪ್ಷನ್ ಬಿ ಇದೆಯಲ್ಲ ಸುರೇಶನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 11ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 11. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಗ್ಗೆ ಈ ಕೆಳಕಂಡ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂತ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಸರೋಜಿನಿ ನಾಯ್ಡು ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷೆ. ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಾಗ CR ದಾಸ್ ಅವರು ಸೆರೆಮನೆಯಲ್ಲಿದ್ದರು. 1890ರಲ್ಲಿ ಆಲ್ಫ್ರೆಡ್ ವೆಬ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. AA ಹೂಮ್ ಕಾಂಗ್ರೆಸ್ನ ಮೊದಲ ಬ್ರಿಟಿಷ್ ಅಧ್ಯಕ್ಷರಾಗಿದ್ದರು ಅಂತ. ಸೊ ಆಪ್ಷನ್ ಬಿ ಇದೆಯಲ್ಲ, ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಾಗ CR ದಾಸ್ ಅವರು ಸೆರೆಮನೆಯಲ್ಲಿದ್ದರು ಅಂತ, ಅದು ಇಲ್ಲಿ ಸರಿಯಾದ ಹೇಳಿಕೆ ಆಗುತ್ತೆ. ಇನ್ನು ಉಳಿದವು ಕೂಡ ಸರಿಯಾದ ಹೇಳಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು, ಆಯಿತಾ. 1853ರಲ್ಲಿ ಮೊದಲ ಭಾರತೀಯ ರೈಲ್ವೆ ಸಂಚರಿಸಿದ್ದು ಅಂತ, ಅಂದರೆ ಇದು ದ ಫಸ್ಟ್ ರೈಲ್ವೆ ಇಡೀ ಇಂಡಿಯಾದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಅಂತ. ಸೊ 1853ಯಲ್ಲಿ ಇದು ತುಂಬ ಸಲ ಹಲವಾರು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪಿಟೇಷನ್ ಆಗಿರ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಬಾಂಬೆ ಹಾಗೂ ಪೂನಾ, ಔರ ಹಾಗೂ ಖರಗ್ಪುರ ನಡುವೆ, ಪೂನಾ ಹಾಗೂ ಅಹಮದಾಬಾದ್ ನಡುವೆ, ಬಾಂಬೆ ಹಾಗೂ ಥಾಣೆ ನಡುವೆ ಅಂತ. ಸೊ ಮುಂಬೈ ಟು ಥಾಣಾ ಅಂತರದಿಂದ ಫಸ್ಟು ರೈಲ್ವೆ ಆರಂಭ ಆಗಿದ್ದು. ಕನ್ನಡದ ಮೊದಲ ವರ್ಣಚಿತ್ರ ಅಂತ, ಅಂದರೆ ಕಲರ್ಫುಲ್ ಚಿತ್ರ ಅಂತ, ಅದು ಕನ್ನಡದಲ್ಲಿ ಯಾವುದು ಅಂತ. ರತ್ನಗಿರಿ ರಹಸ್ಯ, ಬೇಡರ ಕಣ್ಣಪ್ಪ, ಅಮರಶಿಲ್ಪಿ ಜಗಣಾಚಾರಿ ಮತ್ತು ಸತ್ಯಹರಿಶ್ಚಂದ್ರ. ಅಮರಶಿಲ್ಪಿ ಜಗಣಾಚಾರಿ ಅಂತಿದ್ದಿಲ್ಲ, ಇದು ರೈಟ್ ಆನ್ಸರು. ಮೇ ಬಿ ಸೊ ಕಲ್ಯಾಣ್ ಕುಮಾರ್ ಅವರು ಅದು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಅನಿಸುತ್ತೆ. ಅಮರಶಿಲ್ಪಿ ಜಗಣಾಚಾರಿ ಅಂತ, ಅದು ಕನ್ನಡದ ಮೊದಲ ವರ್ಣಚಿತ್ರ. ಸೊ ವಿಲ್ ಗೋ ಫಾರ್ವರ್ಡ್. ಸೊ ಆರೋರಾ ಬೋರಿಯಾಸಿಸ್ ಅಂತ 14ನೇದು. ಆರೋರಾ ಬೋರಿಯಾಸಿಸ್ ಎಲ್ಲಿ ಉಂಟಾಗುತ್ತೆ ಅಂತ. ಸೊ ಯಾವ ಒಂದು ವಲಯದಲ್ಲಿ ಬರುತ್ತೆ ಅಂತ, ಮಂಡಲದಲ್ಲಿ ಅಂತ. ಸ್ಟ್ರಾಟೋಸ್ಪಿಯರ್, ಟ್ರೋಪೋಸ್ಪಿಯರ್, ಓಜೋನೋಸ್ಪಿಯರ್, ಅಯನೋಸ್ಪಿಯರ್ ಅಂತ. ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ, ಅಯನೋಸ್ಪಿಯರ್ ಇಸ್ ದ ರೈಟ್ ಆನ್ಸರು. ಆರೋರಾ ಬೋರಿಯಾಸಿಸ್ ಎಲ್ಲಿ ಉಂಟಾಗುತ್ತೆ ಅಂದರೆ ಅದು ಸೊ ಅಯನೋಸ್ಪಿಯರಲ್ಲಿ. ಇವೆಲ್ಲ ಕೇಳ್ಬೋದು ನಿಮಗೆ. ಹಾಗಾಗಿ ಇಂಗ್ಲೀಷ್ ಪದಗಳ ಬಗ್ಗೆನೂ ಒಂಚೂರು ನಿಮಗೆ ಸೆನ್ಸ್ ಇರಬೇಕು. ಈಗ ಪರಿವರ್ತನಾ ಮಂಡಲ ಅನ್ನಲಿಕ್ಕೆ ಏನಂತ ಕರೀತಾರೆ, ಶಿಲಾಗೋಳ ಅನ್ನಲಿಕ್ಕೆ ಏನಂತ ಕರೀತಾರೆ, ಅಥವಾ ಬಾಹ್ಯ ಮಂಡಲ ಅನ್ನಲಿಕ್ಕೆ ಏನಂತ ಕರೀತಾರೆ, ಮಿಶ್ರಗೋಳ ಅನ್ನಲಿಕ್ಕೆ ಏನಂತ ಕರೀತಾರೆ. ಸೊ ಕನ್ನಡದಲ್ಲಿ ಓದ್ಕೊಳ್ಳೋದ್ರ ಜೊತೆಗೆ ಬ್ರ್ಯಾಕೆಟ್ ಇರತಕ್ಕಂಥ ಇಂಗ್ಲೀಷ್ ವರ್ಡ್ಸನ್ನ ಅಲ್ಲಲ್ಲೇ ಓದ್ಕೊಳ್ಳಿ. ಸೊ ಇಂಗ್ಲೀಷಲ್ಲೂ ಕೂಡ ಆಪ್ಷನ್ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಅಲ್ಲಿ ಯೂಸ್ ಆಗುತ್ತೆ ನೋಡಿ. ಇದು ಕೂಡ ಹಂಗೆ ಆಗಿಬಿಟ್ಟಿದೆ ಈಗ. ಸೊ ನೆಕ್ಸ್ಟು 15ನೇ ಪ್ರಶ್ನೆ ನೋಡಿದಾಗ ಕ್ವಶನ್ ನಂಬರ್ 15. ಪಾರ್ಕನ್ನು ಯಾವ ಜಿಲ್ಲೆಯಲ್ಲಿ ಆರಂಭ ಮಾಡಲಾಗಿದೆ ಅಂತ. ಮಹಿಳಾ ಉದ್ಯಮಿಗಳ ಪಾರ್ಕನ್ನು ಯಾವ ಜಿಲ್ಲೆಯಲ್ಲಿ ಆರಂಭ ಮಾಡಲಾಗಿದೆ. ಚಿತ್ರದುರ್ಗ, ತುಮಕೂರು, ರಾಮನಗರ, ಬೆಂಗಳೂರು ಅಂತ. ಸೊ ರಾಮನಗರದಲ್ಲಿ ಮಹಿಳಾ ಉದ್ಯಮಿಗಳ ಪಾರ್ಕನ್ನು ಆರಂಭ ಮಾಡಿರೋದು. ಸೊ ಯಾದಗಿರಿ ಜಿಲ್ಲೆಯ ಕುರಿತು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ. ನೋಡಿ, ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಾಗಿ ಒಂದು 4 ಹೇಳಿಕೆ ಇದೆ. ಅದರಲ್ಲಿ ಯಾವುದು ತಪ್ಪು ಅಂತ ನಾವು ಇಲ್ಲಿ ಅದನ್ನು ಆಯ್ಕೆ ಮಾಡಬೇಕು. ಕಾಕತೀಯ ರಾಜರ ಆಳ್ವಿಕೆಗೆ ಒಳಪಟ್ಟ ಸ್ಥಳ. ಯಾವುದೇ ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿಲ್ಲ. ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆಯಾಗಿದೆ. ಇತ್ತೀಚೆಗೆ ಜಿಲ್ಲೆಯ ಗೋಗಿ ಎಂಬ ಸ್ಥಳದಲ್ಲಿ ಯುರೇನಿಯಂ ನಿಕ್ಷೇಪ ಪತ್ತೆಯಾಗಿದೆ. ನೋಡಿ ಆಪ್ಷನ್ ಸಿ ಇದೆಯಲ್ಲ, ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ಅಂತ, ಅದು ಇಲ್ಲಿ ಸೊ ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಇವಳು ಎಲ್ಲವೂ ಕೂಡ ಸರಿ ಇದೆ. ಸೊ ಕಾಕತೀಯ ರಾಜರ ಆಳ್ವಿಕೆಗೆ ಒಳಪಟ್ಟಂಥ ಸ್ಥಳ ಅಂತ. ಸೊ ಯಾದಗಿರಿಯ ಕಾಕತೀಯರು ಅಂತಲೇ ಕರೀತಾ ಇದ್ದಿದ್ದು. ಹಾಗಾಗಿ ಕಾಕತೀಯರಿಗೆ ಅವರ ಆಳ್ವಿಕೆ ಒಳಪಟ್ಟಂಥ ಸ್ಥಳ ಇದು, ಅದು ಸರಿಯಾದ ಹೇಳಿಕೆ. ಯಾವುದೇ ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿಲ್ಲ, ಖಂಡಿತ ಅದು ಸರಿಯಾದ ಹೇಳಿಕೆ. ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಇಲ್ಲ. ಇತ್ತೀಚೆಗೆ ಜಿಲ್ಲೆಯ ಗೋಗಿ ಅಂತಕ್ಕಂಥ ಎಂಬ ಸ್ಥಳದಲ್ಲಿ ಯುರೇನಿಯಂ ನಿಕ್ಷೇಪ ಪತ್ತೆಯಾಗಿದೆ, ಅದು ಕೂಡ ಸರಿಯಾದ ಹೇಳಿಕೆ. ಇಲ್ಲಿ ತಪ್ಪಾಗಿರೋದು ಯಾವುದಪ್ಪ ಅಂದರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ಅಂತಿದೆಯಲ್ಲ, ಅದು ಇಲ್ಲಿ ತಪ್ಪಾದಂಥ ಹೇಳಿಕೆ ಆಗಿದೆ. ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 17 ನೋಡೋಣ ಈಗ. ಸೊ ದಟ್ ಈಸ್ ಈ ಕೆಳಗಿನವುಗಳಲ್ಲಿ ಹಿಮನದಿಯ ಸವೆತದಿಂದ ಉಂಟಾಗ್ತಕ್ಕಂಥ ಭೂಸ್ವರೂಪ. ನೋಡಿ, ಕಳೆದ ಪ್ರಶ್ನೆ ಪತ್ರಿಕೆಯಲ್ಲೂ ಇತ್ತು, ಭೂಸ್ವರೂಪಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸೊ ಅದನ್ನು ಓದ್ಕೊಳ್ಬೇಕು. ಸೊ ಹಿಮನದಿಯ ಸವೆತದಿಂದ ಉಂಟಾಗ್ತಕ್ಕಂಥ ಭೂಸ್ವರೂಪ ಯಾವುದಪ್ಪ ಅಂದರೆ ಗಿರಿಶೃಂಗ, ಶಿಲಾನಿಚಯಗಳು, ತೂಗು ಕಣಿವೆ ಮತ್ತು ಯು ಆಕಾರದ ಕಣಿವೆ ಅಂತ ಇದೆ. ಆಪ್ಷನ್ ಬಿ ಇದೆಯಲ್ಲ, ಶಿಲಾನಿಚಯಗಳು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 17 ಆಯಿತು. ವಿಲ್ ಗೋ ಫಾರ್ವರ್ಡ್. ಇಲ್ಲಿ 18ನೇ ಪ್ರಶ್ನೆ ಇಲ್ಲಿದೆ. ಸೊ ಅಲ್ಲಿಗೆ ಬರೋಣ ಈಗ. ಆವರ್ತ ಮಳೆ ಕುರಿತು ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ ಇದೆ. ಸೊ ಆ ಹೇಳಿಕೆಯನ್ನು ಓದ್ಕೊಂಡು ತಪ್ಪಾಗಿರ್ತಕ್ಕಂಥ ಆಯ್ಕೆಯನ್ನು ಗುರುತಿಸಬೇಕೀಗ ನಾವು. ಉಷ್ಣ ವಲಯಗಳಲ್ಲಿ ಕಡಿಮೆ ಒತ್ತಡ ಕೇಂದ್ರದೆಡೆ ಸುತ್ತಲಿನ ಹೆಚ್ಚು ಒತ್ತಡ ಭಾಗಗಳಿಂದ ಮಾರುತಗಳು ವೃತ್ತಾಕಾರದಲ್ಲಿ ಬೀಸುವುದರಿಂದ ಉಂಟಾಗುತ್ತೆ. ಸಮಶೀತೋಷ್ಣ ವಲಯದಲ್ಲಿ ಉಷ್ಣವಾಯು ರಾಶಿ ಮತ್ತು ಶೀತವಾಯು ರಾಶಿಗಳು ಸಂಧಿಸುವುದರಿಂದ ಆವರ್ತ ಮಳೆ ಉಂಟಾಗುತ್ತೆ ಅಂತ ಇದೆ. 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಬೇಕು. ಇಲ್ಲಿ ಆಪ್ಷನ್ ಡಿ ಯಲ್ಲಿ ಅವರು ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದೂ ಇಲ್ಲ, ಮೇಲಿನ ಎಲ್ಲವೂ ಸರಿ ಅಂತ ಕೊಟ್ಟಿದ್ದಾರೆ ಈಗ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರು. ನೋಡಿ, ಮೊದಲನೇದೇನಿದೆ, ಉಷ್ಣ ವಲಯಗಳಲ್ಲಿ ಕಡಿಮೆ ಒತ್ತಡ ಕೇಂದ್ರದ ಕಡೆಗೆ ಸುತ್ತಲಿನ ಹೆಚ್ಚು ಒತ್ತಡ ಭಾಗಗಳಿಂದ ಮಾರುತಗಳು ವೃತ್ತಾಕಾರದಲ್ಲಿ ಬೀಸುವುದರಿಂದ ಉಂಟಾಗುತ್ತೆ ಅಂತ ಹೇಳಿದ್ದಾರೆ, ಖಂಡಿತವಾಗ್ಲೂ. ನೆಕ್ಸ್ಟು, ಸಮಶೀತೋಷ್ಣ ವಲಯದಲ್ಲಿ ಉಷ್ಣವಾಯು ರಾಶಿ ಮತ್ತು ಶೀತವಾಯು ರಾಶಿಗಳು ಸಂಧಿಸುವುದರಿಂದ ಆವರ್ತ ಮಳೆ ಉಂಟಾಗುತ್ತೆ ಅಂತ ಹೇಳಿದ್ರಲ್ಲ, ಇವೆರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಇಲ್ಲಿ ತಪ್ಪಾದ ಒಂದು ಹೇಳಿಕೆ ಯಾವುದೂ ಇಲ್ಲ ಇಲ್ಲಿ. ಹಾಗಾಗಿ ಸೊ ಮೇಲಿನ ಎಲ್ಲವೂ ಕೂಡ ಸರಿಯಾದಂಥ ಹೇಳಿಕೆ ಆಗಿವೆ. ನೆಕ್ಸ್ಟು, ರಾಷ್ಟ್ರಾಧ್ಯಕ್ಷರು ಸಂವಿಧಾನದ ಯಾವ ವಿಧಿ ಅನ್ವಯ ಸುಗ್ರೀವಾಜ್ಞೆಯನ್ನು ಹೊರಡಿಸಲಿಕ್ಕೆ ಅವಕಾಶ ಇದೆ ಅಂತ. ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಕ್ಕಂಥ ಅವಕಾಶ ಇದೆ ಯಾವ ವಿಧಿಯಲ್ಲಿ, ಮತ್ತು ಯಾರು ಅದನ್ನು ಸುಗ್ರೀವಾಜ್ಞೆಯನ್ನು ಹೊರಡಿಸೋದು ಅಂದರೆ ರಾಷ್ಟ್ರಪತಿಗಳು. ನೋಡಿ, ಒಂದೇ ಪ್ರಶ್ನೆಯಲ್ಲಿ 2 ಉತ್ತರ. ಮೊದಲನೇದು, ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಇರೋದು ಈ ದೇಶದ ರಾಷ್ಟ್ರಪತಿಗಳಿಗೆ.
ಸೊ ಯಾವ ವಿಧಿಯಡಿಯಲ್ಲಿ ಅವರು ಸುಗ್ರೀವಾಜ್ಞೆಯನ್ನು ಓಡಿಸ್ತಾರೆ ಅಂದರೆ ನೋಡಿ 123, 213, 121, 143 ಅಂತಿದೆ. ಸೊ ಆಪ್ಷನ್ ಎ ಇದೆಯಲ್ಲ 123 ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. 123. ಸೊ ನೆಕ್ಸ್ಟ್ 25ನೇದು, ಈ ಕೆಳಗಿನ ಯಾವುದು ಸಂವಿಧಾನಿಕ ಹುದ್ದೆ ಇಲ್ಲ ಅಂತ. ಸಂವಿಧಾನಿಕವಲ್ಲದ ಹುದ್ದೆ ಯಾವುದಪ್ಪ ಅಂದರೆ ಉಪರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿ, ಉಪಪ್ರಧಾನಮಂತ್ರಿ ಮತ್ತು ರಾಜ್ಯಪಾಲರು ಅಂತಿದೆಯಲ್ಲ, ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ. ಸೊ ಉಪ ಪ್ರಧಾನಮಂತ್ರಿ ಅಂತ ಇದು ಸಂವಿಧಾನಿಕ ಹುದ್ದೆ ಎಲ್ಲ ಅದು. ಸೊ ನೆಕ್ಸ್ಟು 21ನೇದು ಆಪ್ಷನ್ ಒಂದು 4 ಆಪ್ಷನ್ ಇದೆ ಇದಕ್ಕೆ. ಈ ಕೆಳಗಿನ ಯಾವುದು ರಾಜ್ಯಸಭೆಯ ವಿಶೇಷ ಅಧಿಕಾರವಲ್ಲ ಅಂತಿದೆ. ಈ ಕೆಳಗಿನ ಯಾವುದು ರಾಜ್ಯಸಭೆಯ ವಿಶೇಷ ಅಧಿಕಾರವಲ್ಲ ಅಂತಿದೆ. ಉಪರಾಷ್ಟ್ರಾಧ್ಯಕ್ಷರನ್ನು ಅಧಿಕಾರದಿಂದ ವಜಾ ಮಾಡುವ ಗೊತ್ತುವಳಿ, ಹೊಸ ಅಖಿಲ ಭಾರತ ಸೇವೆಗಳ ಸೃಷ್ಟಿ, ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯದ ಮೇಲೆ ಶಾಸನವನ್ನು ರೂಪಿಸ್ತಕ್ಕಂಥ ಅಧಿಕಾರ, ಹಣಕಾಸು ಮಸೂದೆಯ ಮೇಲೆ ನಿಯಂತ್ರಣ ಅಂತ ಇದೆ. ಈ ಕೆಳಗಿನ ಯಾವುದು ರಾಜ್ಯಸಭೆಯ ವಿಶೇಷ ಅಧಿಕಾರ ಅಲ್ಲ ಅಂದರೆ ಈ 4ರಲ್ಲಿ ಆಪ್ಷನ್ ಡಿ ಇದೆಯಲ್ಲ, ಹಣಕಾಸು ಮಸೂದೆಯ ಮೇಲೆ ನಿಯಂತ್ರಣ ಅಂತಕ್ಕಂಥದ್ದು ಇದು ರಾಜ್ಯಸಭೆಗೆ ಪವರ್ ಇರಲ್ಲ, ವಿಶೇಷ ಅಧಿಕಾರವಲ್ಲ ಅಂತ. ಸೊ 22ನೇದು, ಸಂಸದೀಯ ವ್ಯವಹಾರಗಳ ಸಮಿತಿಯಲ್ಲಿ ಕೆಳಗಿನ ಯಾರು ಸದಸ್ಯರಾಗಿರುವುದಿಲ್ಲ ಅಂತ. ಸಂಸದೀಯ ವ್ಯವಹಾರಗಳ ಸಮಿತಿಯಲ್ಲಿ ಕೆಳಗಿನ ಯಾರು ಸದಸ್ಯರಾಗಿರುವುದಿಲ್ಲ. ಕಾನೂನು ಮಂತ್ರಿ, ರಕ್ಷಣಾ ಮಂತ್ರಿ, ಕಾರ್ಮಿಕ ಮಂತ್ರಿ, ಸಂಸದೀಯ ವ್ಯವಹಾರಗಳ ಮಂತ್ರಿ ಅಂತ ಅಲ್ಲಾಗುತ್ತೆ. ಸೊ ಆಪ್ಷನ್ ಬಿ ಇದೆಯಲ್ಲ, ರಕ್ಷಣಾ ಮಂತ್ರಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. 23ನೇದು, ಜಾಗತಿಕ ಲಿಂಗ ಅಂತರ ವರದಿ ಪ್ರಕಟಿಸುವವರು ಅಂತ. ಜಾಗತಿಕ ಲಿಂಗ ಅಂತರ ವರದಿಯನ್ನು ಪ್ರಕಟಿಸುವವರು ವಿಶ್ವ ಆರ್ಥಿಕ ವೇದಿಕೆ, ವಿಶ್ವಸಂಸ್ಥೆ, ವಿಶ್ವ ಬ್ಯಾಂಕು ಮತ್ತು ಯುನಿಸೆಫ್ ಅಂತಿದೆ. ಇಲ್ಲಿ ವಿಶ್ವ ಆರ್ಥಿಕ ವೇದಿಕೆ, ವಿಶ್ವಸಂಸ್ಥೆ, ವಿಶ್ವ ಬ್ಯಾಂಕು ಮತ್ತು ಯುನಿಸೆಫ್ ಅಂತಿದೆ. ಆಪ್ಷನ್ ಎ ಇದೆಯಲ್ಲ, ವಿಶ್ವ ಆರ್ಥಿಕ ವೇದಿಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 24ನೇದು, ಈಗ ಕ್ವಶನ್ ನಂಬರ್ 24 ನೋಡೋಣ. ಈಗ ಈ ಕೆಳಗಿನ ಯಾವ ಅವಧಿಯು ತ್ವರಿತ ಜನಸಂಖ್ಯಾ ಬೆಳವಣಿಗೆ ಕಾಲ ಆಗಿದೆ ಅಂತ. ಈ ಕೆಳಗಿನ ಯಾವ ಅವಧಿಯು ತ್ವರಿತ ಜನಸಂಖ್ಯಾ ಬೆಳವಣಿಗೆಯ ಕಾಲವಾಗಿದೆ. 1901ರಿಂದ 21, 1921ರಿಂದ 51, 1951ರಿಂದ 91, 91ರಿಂದ 2011 ಅಂತಿದೆ. ಸೊ 1951ರಿಂದ 91 ಅಂತ ಏನಿದೆ ಇಲ್ಲಿ, ಈ ಒಂದು ಅವಧಿ ಬಂದ್ಬಿಟ್ಟು ತ್ವರಿತ ಜನಸಂಖ್ಯಾ ಬೆಳವಣಿಗೆ ಅವಧಿ ಅಂತ. ತ್ವರಿತ ಅಂದರೆ ಇನ್ನೂ ಇನ್ಕ್ರೀಸ್ ಆಗಿರುವುದು, ತ್ವರಿತ ಜನಸಂಖ್ಯಾ ಬೆಳವಣಿಗೆ ಕಾಲ ಅಂತ ಹೇಳ್ತದೆ. 51ರಿಂದ 91 ಒಂದು ಅವಧಿಯನ್ನು. ಸೊ ನೆಕ್ಸ್ಟು ಯಾವುದು ಪರಾವಲಂಬಿ ಅಲ್ಲ ಅಂತ. ಈ ಕೆಳಗಿನ ಯಾವುದು ಪರಾವಲಂಬಿ ಅಲ್ಲ ಅಂತಕ್ಕಂಥ ಒಂದು ಕ್ವಶನ್ ಇದೆ ಇಲ್ಲಿ. ಸೊ ಟಿಕ್, ಮನೆನೊಣ, ಹಾಸಿಗೆ ತಿಗಣೆ ಮತ್ತು ಲೋಸ್ ಅಂತ ಇದೆ. ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ, ಮನೆನೊಣ ಅಂತಕ್ಕಂಥದ್ದು ಪರಾವಲಂಬಿ ಅಲ್ಲ ಅಂತ ಕರೀತಾರೆ ಮನೆನೊಣವನ್ನು. ಸೊ 26ನೇ ಪ್ರಶ್ನೆಗೆ ಈ ಕಡೆ ಬರೋಣ. ಈಗ ಕ್ವಶನ್ ನಂಬರ್ 26. ಸೊ ದಟ್ ಈಸ್ 26. ಕ್ಯಾಡ್ಲಿ, ಬಂಕರ್ ಮತ್ತು ಬೋಗಿ ಇವು ಯಾವ ಕ್ರೀಡೆಗೆ ಸೇರಿದಂಥ ಶಬ್ದಗಳು. ಕ್ಯಾಡ್ಲಿ, ಬಂಕರ್ ಮತ್ತು ಬೋಗಿ ಇವು ಯಾವ ಕ್ರೀಡೆಗೆ ಸೇರಿದಂಥ ಶಬ್ದಗಳು. ಟೆನ್ನಿಸ್, ಕ್ರಿಕೆಟ್, ಗಾಲ್ಫ್ ಮತ್ತು ಹಾಕಿ ಅಂತ. ಟೆನ್ನಿಸ್ಸು, ಕ್ರಿಕೆಟು, ಗಾಲ್ಫ್ ಮತ್ತು ಹಾಕಿ. ಆಪ್ಷನ್ ಸಿ ಇದೆಯಲ್ಲ ಗಾಲ್ಫ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 27ನೇದು, ಆಗಾ ಖಾನ್ ಕಪ್ ಯಾವ ಆಟಕ್ಕೆ ಸಂಬಂಧಪಟ್ಟಿದೆ. ಆಗಾ ಖಾನ್ ಕಪ್ ಅಂತಕ್ಕಂಥದ್ದು ಯಾವ ಆಟಕ್ಕೆ ಸಂಬಂಧಪಟ್ಟಿದೆ. ಸೊ ಫುಟ್ಬಾಲು, ಕ್ರಿಕೆಟು, ಟೇಬಲ್ ಟೆನ್ನಿಸ್ಸು, ಹಾಕಿ ಅಂತ. ಫುಟ್ಬಾಲ್, ಕ್ರಿಕೆಟ್, ಟೇಬಲ್ ಟೆನ್ನಿಸ್, ಹಾಕಿ ಅಂತ. ಆಪ್ಷನ್ ಡಿ ಇದೆಯಲ್ಲ ಹಾಕಿ, ಅದು ರೈಟ್ ಆನ್ಸರ್ ಆಗುತ್ತೆ. 28, ಬ್ಯಾಂಕಿಂಗ್ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ನಾನ್ ಫಾರ್ ಫಾರ್ಮಿಂಗ್ ಅಸೆಟ್ ಅಂತ. ನಾನ್ ಫಾರ್ ಫಾರ್ಮಿಂಗ್ ಅಸೆಟ್ ಅಂತ. ಸೊ ಏನಂಗಂದ್ರೆ ಅಂತ, ಇದು ಬ್ಯಾಂಕಿಂಗ್ ಉದ್ಯಮಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಡ್ ಇದು. ಸೊ ನಾನ್ ಫಾರ್ ಫಾರ್ಮಿಂಗ್ ಅಸೆಟ್ ಅಂತ ಹಂಗಂದ್ರೆ ಇಸ್ ವಾಟ್ ಯು ಮೀನ್ ದಟ್ ಅಂತ ಅದೇನು ಹೇಳುತ್ತೆ ಅಂತ. ಹೆಚ್ಚುವರಿ ಸಿಬ್ಬಂದಿ, ಗ್ರಾಮೀಣ ಪ್ರದೇಶದ ಬ್ಯಾಂಕಿನ ಕಟ್ಟಡಗಳು, 20 ವರ್ಷಕ್ಕಿಂತ ಹಳೆಯ ಬ್ಯಾಂಕಿನ ವಾಹನಗಳು, ವಸೂಲಿ ಆಗದಿರತಕ್ಕಂಥ ಬ್ಯಾಂಕಿನ ಸಾಲಗಳು. ನೋಡಿ ಇಲ್ಲಿ ಸೊ ನಾನ್ ಫಾರ್ ಫಾರ್ಮಿಂಗ್ ಅಸೆಟ್ ಅಂದರೆ ವಸೂಲಿ ಆಗದಿರತಕ್ಕಂಥ ಕೆಲವೊಂದು ಬ್ಯಾಂಕಿನ ಸಾಲಗಳನ್ನು ಬ್ಯಾಂಕ್ ಉದ್ಯಮಕ್ಕೆ ಸಂಬಂಧಪಟ್ಟಾಗ ಬಳಸೋದಿಲ್ಲ ಅಂದರೆ ಸೊ ನಾನ್ ಫಾರ್ ಫಾರ್ಮಿಂಗ್ ಅಸೆಟ್ ಅಂತ. ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 29 ನೋಡೋಣ. ಬ್ರಾಡ್ ಗೇಜ್ ರೈಲು, ಈ ಒಂದು ರೈಲು ಮಾರ್ಗದಲ್ಲಿ 2 ಹಳಿಗಳ ನಡುವಿನ ಅಂತರವೆಷ್ಟು ಅಂತ. ಬ್ರಾಡ್ ಗೇಜಲ್ಲಿ ಸೊ ಆ ಹಳಿಗಳ ಮಧ್ಯೆ ಇರತಕ್ಕಂಥ ಒಂದು ಡಿಸ್ಟೆನ್ಸು ಎಷ್ಟಿರುತ್ತೆ ಅಂತ. 0.76, 1.5 ಮೀಟ್ರು, 1.67 ಮೀಟ್ರು, 1.4 ಮೀಟ್ರ್ ಅಂತಿದೆ. ಸೊ 1.67 ಮೀಟ್ರ್ ಆಪ್ಷನ್ ಸಿ. ನೆಕ್ಸ್ಟ್ 30ನೇದು, ಭಾರತದ ಮೊದಲ ಕ್ಷಾಮ ಆಯೋಗ ಯಾವುದು ಅಂತ. ಕೀರ್ತಿ ಪರೇಖ ಆಯೋಗ, ರಿಚರ್ಡ್ ಸ್ಟ್ರಾಜೆ ಆಯೋಗ, ಲಿಬ್ರಾನ್ ಆಯೋಗ, ಸೊ ಕಲ್ಲೇಲ್ಕರ್ ಆಯೋಗ ಅಂತಿದೆ. ಭಾರತದ ಮೊದಲ ಕ್ಷಾಮ ಆಯೋಗಪ್ಪ ಅಂದರೆ ರಿಚರ್ಡ್ ಸ್ಟ್ರಾಜೆ ಆಯೋಗ ಅಂತಿದ್ದಿಲ್ಲ, ಆಪ್ಷನ್ ಬಿ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 31ನೇದು ನೋಡೋಣ ಈಗ. ಸೊ 31 ದಟ್ ಈಸ್ ಡೆಮೋಗ್ರಫಿ ಅಂದರೆ ಅಂತ. ಡೆಮೋಗ್ರಫಿ ಅಂದರೆ ಪ್ರಾಣಿಗಳ ಜನಸಂಖ್ಯೆ ಗುಣಗಳನ್ನು ಅಧ್ಯಯನ ಮಾಡುವುದು, ಮಾನವ ಜನಸಂಖ್ಯೆ ಗುಣಗಳನ್ನು ಅಧ್ಯಯನ ಮಾಡುವುದು, ಆನೆಗಳ ಜನಸಂಖ್ಯೆ ಗುಣವನ್ನು ಅಧ್ಯಯನ ಮಾಡುವುದು, ಇವುಗಳಲ್ಲಿ ಯಾವುದೂ ಅಲ್ಲ ಅಂತಿದೆ. ಸೊ ಡೆಮೋಗ್ರಫಿ ಅಂದರೆ ಇಸ್ ನಥಿಂಗ್ ಬಟ್ ಮಾನವನ ಜನಸಂಖ್ಯೆಯ ಒಂದು ಗುಣಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಕ್ರಿಯೆ ಅದು, ಅದನ್ನು ಡೆಮೋಗ್ರಫಿ ಅಂತ ಕರೀತಾರೆ. ಸೊ ಜಾಗ್ರಫಿ ಅಂದರೆ ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದು ಅಂತ, ಕನ್ಫ್ಯೂಸ್ ಆಗಬೇಡಿ, ಒಂದೊಂದಕ್ಕೂ ಒಂದು ಅಧ್ಯಯನ ಬರುತ್ತೆ. ಸೊ ನೆಕ್ಸ್ಟು 32ನೇದು ದಟ್ ಈಸ್ ಒಂದು ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ 2-3 ಬೆಳೆಯನ್ನು ಬೆಳೆಯುವುದಕ್ಕೆ ಅಂತ. ಒಂದು ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ 2-3 ಬೆಳೆಯನ್ನು ಬೆಳೆಯುವುದಕ್ಕೆ ಏನಂತ ಹೇಳ್ತಾರೆ ಅಂತ. ಸೊ ಜೀವನಾಧಾರ ಬೆಳೆಗಾರಿಕೆ, ನೆಲದ ಉಪಯೋಗದ ಬೆಳೆಗಾರಿಕೆ, ವಾಣಿಜ್ಯ ಬೆಳೆಗಾರಿಕೆ ಮತ್ತು ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಅಂತ ಇದೆ. ಆಪ್ಷನ್ ಡಿ ಇದೆಯಲ್ಲ, ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 33ನೇದು,
ಈ ಕೆಳಗೆ ನೀಡಿರುವ ಮಣ್ಣುಗಳ ಪೈಕಿ ಯಾವುದು ಉಷ್ಣವಲಯದಲ್ಲಿ ಪರ್ಯಾಯವಾಗಿ ಬರುವ ಒಣ ಹಾಗೂ ತೇವದ ಋತುಮಾನಗಳಿಂದ ಉಂಟಾಗುವ ಭಾರೀ ಮಳೆಯ ತೀವ್ರ ಸವಕಳಿಯ ಪರಿಣಾಮದಿಂದಾಗಿದೆ ಅಂತ. ಈ ಕೆಳಗೆ ನೀಡಿರುವ ಮಣ್ಣುಗಳ ಪೈಕಿ ಯಾವುದು ಉಷ್ಣವಲಯದಲ್ಲಿ ಪರ್ಯಾಯವಾಗಿ ಬರತಕ್ಕಂಥ ಒಣ ಹಾಗೂ ತೇವದ ಋತುಮಾನಗಳಿಂದ ಉಂಟಾಗುವ ಭಾರೀ ಮಳೆಯ ತೀವ್ರ ಸವಕಳಿಯ ಪರಿಣಾಮದಿಂದಾಗಿದೆ ಅಂತ. ಸೊ ಕ್ವಾರಪೂರ್ಣ ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಪೀಠ ಮಣ್ಣು, ಕ್ಲೇ ಮಣ್ಣು. ಸೊ ಲ್ಯಾಟ್ರೈಟ್ ಮಣ್ಣು ಅಂತಕ್ಕಂಥದ್ದು ಸೊ ಒಣ ಹಾಗೂ ತೇವದ ಋತುಮಾನಗಳಿಂದ ಉಂಟಾಗ್ತಕ್ಕಂಥ ಭಾರೀ ಮಳೆಯ ತೀವ್ರ ಸವಕಳಿಯ ಪರಿಣಾಮದಿಂದಾಗಿ ಅದು ರಚನೆ ಆಗುತ್ತೆ ಅಂತ, ಲ್ಯಾಟ್ರೈಟ್ ಬಗೆಯ ಮಣ್ಣು. ಸೊ 34ಕ್ಕೆ ಬರೋಣ ಈಗ. ಕ್ವಶನ್ ನಂಬರ್ 34. ಈ ಕೆಳಗಿನವುಗಳಲ್ಲಿ ಯಾವುದು ಕಾವೇರಿ ನದಿಯ ಉಪನದಿ ಇಲ್ಲ ಅಂತ. ಒಂದಷ್ಟು ಉಪನದಿಯನ್ನು ಕೊಟ್ಟಿದ್ದಾರೆ, ಬಟ್ ಅದರಲ್ಲಿ ಕಾವೇರಿ ನದಿಯ ಉಪನದಿ ಯಾವುದಲ್ಲ ಅಂತ ಹೇಳಬೇಕು ನಾವು. ಶರಾವತಿ ನದಿ ಕಾವೇರಿ ನದಿಯ ಉಪನದಿ ಅಲ್ಲ. ಇನ್ನು ಉಳಿದಂತೆ ಹೇಮಾವತಿ, ಲೋಕಪಾವನಿ, ಶಿಂಷಾ ಇವೆಲ್ಲವೂ ಕೂಡ, ಕಬಿನಿ, ಕಪಿಲ ಇವೆಲ್ಲವೂ ಕೂಡ ಕಾವೇರಿ ನದಿಯ ಉಪನದಿಗಳಿವೆಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವಲ್ಲ ಅಂತಿದೆ ಇಲ್ಲಿ. ಸೊ ನಾಗರಹೊಳೆ, ಬನ್ನೇರುಘಟ್ಟ, ಕುದುರೆಮುಖ ಇವೆಲ್ಲವೂ ಕೂಡ ನ್ಯಾಷನಲ್ ಪಾರ್ಕ್ಸು. ಇನ್ನು ಭದ್ರಾ ಇದೆಯಲ್ಲ, ಸೊ ಅದು ರಾಷ್ಟ್ರೀಯ ಉದ್ಯಾನ ಅಲ್ಲ, ಅದೊಂದು ಯೋಜನೆ, ಅದು ಸ್ಕೀಮ್, ಅದು ಭದ್ರಾ ಮೇಲ್ದಂಡೆ ಯೋಜನೆ ಇರೋದು ಒಂದು ಸ್ಕೀಮ್, ಅದು ರಾಷ್ಟ್ರೀಯ ಉದ್ಯಾನ ಅಲ್ಲ. ಅದು ನಾಗರಹೊಳೆ, ಬನ್ನೇರುಘಟ್ಟ, ಕುದುರೆಮುಖ ಇವೆಲ್ಲವೂ ಕೂಡ ರಾಷ್ಟ್ರೀಯ ಉದ್ಯಾನವನಗಳು. ನೆಕ್ಸ್ಟ್ 36ನೇದು. ಈ ಕೆಳಗಿನವುಗಳಲ್ಲಿ ಯಾವುದು ಏಷ್ಯಾದ ಮೊಟ್ಟ ಮೊದಲ ಕಡಲ ಜೀವ ಸಂಕುಲ ಮೀಸಲು ಪ್ರದೇಶ ಎಂದು ಗುರುತಿಸಲ್ಪಟ್ಟಿದೆ ಅಂತ. ಈ ಕೆಳಗಿನವುಗಳಲ್ಲಿ ಯಾವುದು ಏಷ್ಯಾದ ಮೊಟ್ಟ ಮೊದಲ ಕಡಲ ಜೀವ ಸಂಕುಲ ಮೀಸಲು ಪ್ರದೇಶ ಎಂದು ಗುರುತಿಸಲ್ಪಟ್ಟಿದೆ? ಕ್ಯಾಂಬೆ ಕೊಲ್ಲಿ, ಮನ್ನಾರ್ ಕೊಲ್ಲಿ, ಕಿಂಬಲ್ ಕೊಲ್ಲಿ ಮತ್ತು ಕಂಬತ್ ಕೊಲ್ಲಿ ಅಂತ. ಸೊ ಕ್ಯಾಂಬೆ ಕೊಲ್ಲಿ, ಮನ್ನಾರ್ ಕೊಲ್ಲಿ, ಕಿಂಬಲ್ ಕೊಲ್ಲಿ ಮತ್ತು ಕಂಬತ್ ಕೊಲ್ಲಿ ಅಂತಿದೆಯಲ್ಲ, ಇಷ್ಟು ಆಪ್ಷನ್ಸ್ ಇದೆ. ಅದರಲ್ಲಿ ಮನ್ನಾರ್ ಕೊಲ್ಲಿ ಇದೆಯಲ್ಲ, ಆಪ್ಷನ್ ಬಿ, ಇಟ್ಸ್ ರೈಟ್ ಆನ್ಸರ್. ಅದು ಸೊ ಏಷ್ಯಾದ ಮೊಟ್ಟ ಮೊದಲ ಕಡಲ ಜೀವ ಸಂಕುಲ ಮೀಸಲು ಪ್ರದೇಶ ಅಂತ ಮನ್ನಾರ್ ಕೊಲ್ಲಿಯನ್ನು ಕರೆಯಲಾಗೋದು. ಸೊ ಈಗ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಸೊ ದಯಮಾಡಿ ಸ್ಕ್ರೀನ್ಶಾಟ್ ಮಾಡಿ ನೀವು ಲೆಕ್ಕವನ್ನು ಮಾಡಿಕೊಡಿ, ನಾನು ಉತ್ತರವನ್ನು ಮಾತ್ರ ಹೇಳ್ಬಿಡ್ತೀನಿ ಇಲ್ಲಿ. ಸೊ 10 ಗ್ರಾಮು, 5 ಕಿಲೋಗ್ರಾಮ್ ಮತ್ತು 1 ಕಿಲೋಗ್ರಾಮ್ ತೂಕದ 3 ಕಬ್ಬಿಣದ ಗುಂಡುಗಳನ್ನು ನಿರ್ವಾತದಲ್ಲಿ 100 ಅಡಿ ಎತ್ತರದಿಂದ ಕೆಳಕ್ಕೆ ಬಿಡಲಾಗುತ್ತೆ. ಅವುಗಳಲ್ಲಿ ಯಾವುದು ಭೂಮಿಯನ್ನು ಮೊದಲು ತಲುಪುತ್ತೆ ಅಂತ. ಸೊ ಆಪ್ಷನ್ ಡಿ ಇದೆಯಲ್ಲ, ಎಲ್ಲವೂ ಒಂದೇ ಸಮಯಕ್ಕೆ ತಲುಪುತ್ತವೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು, ಸಮುದ್ರದಲ್ಲಿ ಈಜುವುದು ನದಿಯಲ್ಲಿ ಈಜುವುದಕ್ಕಿಂತ ಸುಲಭ ಏಕೆಂದರೆ ಅಂತ. ಸಮುದ್ರದಲ್ಲಿ ಈಜುವುದು ನದಿಯಲ್ಲಿ ಈಜುವುದಕ್ಕಿಂತ ಸುಲಭ, ಬಿಕಾಸ್ ಸಮುದ್ರದ ನೀರಿನ ಸಾಂದ್ರತೆ ಹೆಚ್ಚು, ನದಿ ನೀರಿನ ಸಾಂದ್ರತೆ ಹೆಚ್ಚು, ಸಮುದ್ರದ ನೀರು ಸದಾ ಚಲನೆಯಲ್ಲಿರುತ್ತೆ. ಕೊಟ್ಟಿರುವ ಹೇಳಿಕೆ ತಪ್ಪಾಗಿದೆ ಅಂತಿದೆ ಇಲ್ಲಿ. ಸೊ ಏನಕ್ಕೆ ಸಮುದ್ರದಲ್ಲಿ ಈಜುವುದು ನದಿಯಲ್ಲಿ ಈಜುವುದಕ್ಕಿಂತ ಸುಲಭ ಅಂದರೆ ಸಮುದ್ರದ ನೀರಿನ ಸಾಂದ್ರತೆ ಅಂತಕ್ಕಂಥ ಅದು ಹೆಚ್ಚಾಗಿರುತ್ತೆ, ಹಾಗಾಗಿ ಅಲ್ಲಿ ಈಸಿಯಾಗಿ ಸ್ವಿಮ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 39 ನೋಡೋಣ ಈಗ. ಕ್ವಶನ್ ನಂಬರ್ 39. ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿನ ಭಾರ ಜಲದ ಕಾರ್ಯವೆಂದರೆ ಅಂತ. ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿನ ಭಾರ ಜಲದ ಕಾರ್ಯವೆಂದರೆ ಅಂತ ಕೊಟ್ಟಿದ್ದಾರೆ. ಈಗ ಆನ್ಸರ್ ಬಂದು ನ್ಯೂಟ್ರಾನ್ಗಳ ವೇಗವನ್ನು ನಿಧಾನಗೊಳಿಸುವುದು, ರಿಯಾಕ್ಟರನ್ನು ತಂಪುಗೊಳಿಸುವುದು, ನ್ಯೂಟ್ರಾನ್ಗಳ ವೇಗವನ್ನು ಹೆಚ್ಚಿಸುವುದು, ನ್ಯೂಕ್ಲಿಯರ್ ಪ್ರತಿಕ್ರಿಯೆಗಳನ್ನು ನಿಲ್ಲಿಸುವುದು. ಆಪ್ಷನ್ ಏನಿಲ್ಲ, ನ್ಯೂಟ್ರಾನ್ಗಳ ವೇಗವನ್ನು ನಿಧಾನಗೊಳಿಸುವುದು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 40ನೇದು, ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯವನ್ನು ಮಂಡಿಸಿದವರು ಯಾರು ಅಂತ. ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯವನ್ನು ಮಂಡಿಸಿದವರು ಯಾರು ಅಂತಿದೆ. ಸೊ ಮೊರಾರ್ಜಿ ದೇಸಾಯಿ, ಜಾನ್ ಮತಾಯಿ, ಸೊ NK ಚೆಂದ ಮತ್ತು RK ಷಣ್ಮುಗಂ ಚೆಟ್ಟಿ ಅಂತ ಇದೆ ಇಲ್ಲಿ. ಸೊ ಮೊರಾರ್ಜಿ ದೇಸಾಯಿ, ಜಾನ್ ಮಥಾಯಿ, NK ಚೆಂದ ಮತ್ತು RK ಷಣ್ಮುಗಂ ಚೆಟ್ಟಿ ಅಂತಿದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇದೆಯಲ್ಲ, ಆಪ್ಷನ್ ಡಿ ಇಟ್ಸ್ ಎ ರೈಟ್ ಆನ್ಸರ್. ಅದು ನೆಕ್ಸ್ಟ್ 41ನೇದು, ಹೊಟ್ಟೆಯ ಆಮ್ಲೀಯತೆ ನಿವಾರಣೆಗೆ ಬಳಕೆ ಮಾಡುವ ಪ್ರತ್ಯಾಮ್ಲ ಅಂತ. ಹೊಟ್ಟೆಯ ಆಮ್ಲೀಯತೆ ನಿವಾರಣೆಗೆ ಬಳಕೆ ಮಾಡ್ತಕ್ಕಂಥ ಪ್ರತ್ಯಾಮ್ಲಕ ಯಾವುದು ಅಂತ. ಸೋಡಿಯಂ ಹೈಡ್ರೋಜನ್ ಥ್ಯಾಲೆಟ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು, ಮೆಗ್ನೀಷಿಯಂ ಅಸಿಡೇಟ್ ಅಂತ ಇದೆ ಇಲ್ಲಿ. ಸೊ ಹೊಟ್ಟೆಯ ಆಮ್ಲೀಯತೆ ನಿವಾರಣೆಗೆ ಬಳಕೆ ಮಾಡ್ತಕ್ಕಂಥ ಪ್ರತ್ಯಾಮ್ಲಕ ಯಾವುದು ಅಂದರೆ ಸೋಡಿಯಂ ಹೈಡ್ರೋಜನ್ ಥ್ಯಾಲೆಟು, ಮೆಗ್ನೀಷಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಮತ್ತು ಮೆಗ್ನೀಷಿಯಂ ಅಸಿಡೇಟ್ ಅಂತ. ಸೊ ಆಪ್ಷನ್ ಬಿ ಇದೆಯಲ್ಲ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 42 ನೋಡೋಣ ಈಗ. ಕ್ವಶನ್ ನಂಬರ್ 42 ಈಗ. ದಟ್ ಈಸ್, ಸಾಮಾನ್ಯವಾಗಿ ಮೊಬೈಲ್ ಫೋನ್ ಹ್ಯಾಂಡ್ಸೆಟ್ಗಳಲ್ಲಿ ಬಳಸುವ ಪುನಃ ವಿದ್ಯುದಾವಿಷ್ಠಗೊಳ್ಳಬಹುದಾದ ಬ್ಯಾಟ್ರಿಗಳು ಅಂತ. ಸೊ ರೀಚಾರ್ಜಬಲ್ ಅಂತ. ಸೊ ವಿದ್ಯುದಾವಿಷ್ಠಗೊಳಿಸುವುದು ಅಂದರೆ ದಟ್ ಈಸ್ ರೀಚಾರ್ಜಬಲ್ ಬ್ಯಾಟ್ರಿಗಳು ಅಂತ ಹೇಳ್ತಾರೆ ಅದಕ್ಕೆ. ಸೊ ಸಾಮಾನ್ಯವಾಗಿ ಮೊಬೈಲ್ ಫೋನ್ ಹ್ಯಾಂಡ್ಸೆಟ್ಗಳಲ್ಲಿ ಬಳಸ್ತಕ್ಕಂಥ ರೀಚಾರ್ಜಬಲ್ ಬ್ಯಾಟ್ರಿಗಳು ಯಾವುದು ಅಂತ. ಲಿಥಿಯಂ ಅಯಾನು ಬ್ಯಾಟ್ರಿ, ಸತುವಿನ ಅಯಾನು ಬ್ಯಾಟ್ರಿ, ಮೆಗ್ನೀಷಿಯಂ ಅಯಾನು ಬ್ಯಾಟ್ರಿ, ತಾಮ್ರ ಅಯಾನು ಬ್ಯಾಟ್ರಿ ಅಂತ ಇದೆ. ಸೊ ಆಪ್ಷನ್ ಎ ಇದೆಯಲ್ಲ, ಲಿಥಿಯಂ ಅಯಾನು ಬ್ಯಾಟ್ರಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 43ನೇದು, ಕಬ್ಬಿಣಾಂಶದ ಕೊರತೆಯಿಂದ ಯಾವ ರೀತಿಯ ತೊಂದರೆ ಉಂಟಾಗುತ್ತೆ ಅಂತ. ಕಬ್ಬಿಣಾಂಶದ ಕೊರತೆಯಿಂದ ಯಾವ ರೀತಿ ತೊಂದರೆ ಉಂಟಾಗುತ್ತೆ. ಸೊ ರಕ್ತಹೀನತೆ, ಇರುಳುಗಣ್ಣು, ಸ್ಕರ್ವಿ ಮತ್ತು ಬೇರೆ ಬೇರೆ ಅಂತಿದೆ. ಸೊ ಕಬ್ಬಿಣಾಂಶ ಕಡಿಮೆ ಇರತಕ್ಕಂಥ ಒಂದು ಪೀಪಲ್ಗಳಲ್ಲಿ ಯೂಶ್ವಲಿ ಅದು ರಕ್ತಹೀನತೆ ಇರುತ್ತೆ ಅವರಿಗೆ. ಸೊ ಆಪ್ಷನ್ ಎ ರಕ್ತಹೀನತೆ ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟು 44ನೇ ಪ್ರಶ್ನೆ, ಮನುಷ್ಯನ ಶರೀರದಲ್ಲಿರತಕ್ಕಂಥ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ. ಸೊ ವಿಚ್ ಇಸ್ ದ ಲಾರ್ಜೆಸ್ಟ್ ಒಂದು ಗ್ರಂಥಿ ಯಾವುದು ಅಂತ ಇದೆ ಮನುಷ್ಯನ ಒಂದು ಶರೀರದಲ್ಲಿ ಅಂತ. ಥೈರಾಯ್ಡ್, ಪಿಟ್ಯೂಟರಿ, ಪೀನಿಯಲ್ಲು ಮತ್ತು ಲಿವರು. ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ, ಲಿವರು, ಅದು ರೈಟ್ ಆನ್ಸರ್ ಅದು.
ನೆಕ್ಸ್ಟ್ 45, ಸರ್ ಸಿ ವಿ ರಾಮನ್ ಅವರಿಗೆ ಫಿಸಿಕ್ಸ್ನಲ್ಲಿ ಯಾವುದರ ಕುರಿತು ಅಧ್ಯಯನ ಮಾಡಿದ್ದಕ್ಕಾಗಿ ನೊಬೆಲ್ ಪುರಸ್ಕಾರ ನೀಡಲಾಯಿತು ಅಂತ. ಸೊ ಸರ್ ಸಿ ವಿ ರಾಮನ್ ಅವರಿಗೆ ನೊಬೆಲ್ ಅವಾರ್ಡ್ ಕೊಟ್ಟಿದ್ದಾರೆ ಫಿಸಿಕ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಯಾವ ಒಂದು ಅಧ್ಯಯನವನ್ನು ಕುರಿತು ಅಂತ, ಚದುರುವಿಕೆ, ವ್ಯತಿಕರಣ, ವಿವರ್ತನೆ ಮತ್ತು ಧ್ರುವೀಕರಣ ಅಂತಿದೆ. ಆಪ್ಷನ್ ಏನಿಲ್ಲ ಚದುರುವಿಕೆ, ಅದು ರೈಟ್ ಆನ್ಸರು, ಚದುರುವಿಕೆ ಅಥವಾ ಚದುರಿಕೆ. ನೆಕ್ಸ್ಟು, ತುಂಬ ಬಿಸಿಲಿನ ದಿನಗಳಲ್ಲಿ ಗೋಚರ ಆಗ್ತಕ್ಕಂಥ ಮರೀಚಿಕೆಗಳಿಗೆ ಕಾರಣವಾಗುವ ಪ್ರಕ್ರಿಯೆ ಅಂತ. ತುಂಬ ಬಿಸಿಲಿನ ದಿನಗಳಲ್ಲಿ ಗೋಚರಿಸುವ ಮರೀಚಿಕೆಗಳಿಗೆ ಕಾರಣವಾಗುವ ಪ್ರಕ್ರಿಯೆ ಯಾವುದು ಅಂತ. ಪ್ರತಿಫಲನ, ವಕ್ರೀಭವನ, ಪ್ರತಿಫಲನ ಹಾಗೂ ವಕ್ರೀಭವನ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತಿದೆ. ಆಪ್ಷನ್ ಡಿ ಇದೆಯಲ್ಲ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತಕ್ಕಂಥದ್ದು ತುಂಬ ಬಿಸಿಲಿನ ದಿನಗಳಲ್ಲಿ ಗೋಚರಿಸ್ತಕ್ಕಂಥ ಮರೀಚಿಕೆಗಳಿಗೆ ಕಾರಣವಾಗ್ತಕ್ಕಂಥ ಒಂದು ಪ್ರಕ್ರಿಯೆ. ನೆಕ್ಸ್ಟ್ 47ನೇದು, ದಟ್ ಈಸ್ ಇಂಧನದ ಯಾವ ರೂಪವು ಉತ್ತಮ ವಾಹಕವಾಗಿದೆ ಅಂತ. ಸೊ ಇಲ್ಲಿ ಐ ಥಿಂಕ್ ಕೆಲವೊಂದು ಪ್ರಿಂಟ್ ಆಗಿಲ್ಲ ಇಲ್ಲಿ. ಸೊ ಏಕರೂಪ, ವಜ್ರ, ಗ್ರಾಫೈಟ್, ಕಲ್ಲಿದ್ದಲು. ನನ್ನ ಪ್ರಕಾರ ಆಪ್ಷನ್ ಸಿ ಗ್ರಾಫೈಟ್ ಸರಿಯಾದ ಉತ್ತರ ಅದಕ್ಕೆ. ಬಟ್ ಅದು ಮೊದಲನೇ ವರ್ಡ್ ಪ್ರಿಂಟ್ ಆಗಿಲ್ಲ, ಆ್ಯಕ್ಚುಲಿ ಗ್ರಾಫೈಟ್ ಅಂತಲೇ ಅದು. ಇಂಧನದ ಒಂದು ಯಾವ ರೂಪ ಉತ್ತಮ ವಾಹಕವಾಗಿದೆ ಅಂದರೆ ಆಪ್ಷನ್ ಸಿ ಇದೆಯಲ್ಲ ಗ್ರಾಫೈಟು, ಅದು ರೈಟ್ ಆನ್ಸರ್ ಆಗುತ್ತೆ. 48, ಸೊ ಇನ್ಫ್ಲೇಷನ್, ಇವುಗಳಲ್ಲಿ ಹಣದುಬ್ಬರ ನಿಯಂತ್ರಣ ಮಾಡ್ತಕ್ಕಂಥ ಕ್ರಮ ಯಾವುದು ಅಂತ. ಹಣದುಬ್ಬರವನ್ನು ನಿಯಂತ್ರಣ ಮಾಡೋದು, ಸೊ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ತೆರಿಗೆಯನ್ನು ಜಾಸ್ತಿ ಮಾಡಿಸೋದು, ಸಾರ್ವಜನಿಕ ವೆಚ್ಚವನ್ನು ಹೆಚ್ಚಿಸೋದು, ಸಾರ್ವಜನಿಕ ವೆಚ್ಚವನ್ನು ಕಡಿಮೆ ಮಾಡೋದು, ಹೆಚ್ಚುವರಿ ಮುಂಗಡ ಪತ್ರವನ್ನು ಮಂಡಿಸೋದು ಅಂತ. ಆಪ್ಷನ್ ಸಿ ಇದೆಯಲ್ಲ, ಹಣದುಬ್ಬರ ನಿಯಂತ್ರಣ ಆಗಬೇಕು ಅಂದರೆ ಸೊ ಸಾರ್ವಜನಿಕ ವೆಚ್ಚವನ್ನು ಕಡಿಮೆ ಮಾಡಬೇಕು, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಬೇಕು, ಆವಾಗ ಹಣದುಬ್ಬರ ಅದು ಕಡಿಮೆ ಆಗುತ್ತೆ ಅಂತ. ಸೊ ನೆಕ್ಸ್ಟು 49ನೇ ಪ್ರಶ್ನೆ 49, ಭಾರತೀಯರೇ ಪೂರ್ಣ ಪ್ರಮಾಣದಲ್ಲಿ 1894ರಲ್ಲಿ ಸ್ಥಾಪಿಸಿದ ಪ್ರಥಮ ಬ್ಯಾಂಕ್ ಯಾವುದು ಅಂತ. ಭಾರತೀಯರೇ ಪೂರ್ಣ ಪ್ರಮಾಣದಲ್ಲಿ 1894ರಲ್ಲಿ ಸ್ಥಾಪನೆ ಮಾಡಿದಂಥ ಪ್ರಥಮ ಬ್ಯಾಂಕ್ ಯಾವುದು. ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಅದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು 50ನೇ ಪ್ರಶ್ನೆ ಆಪ್ಷನ್ 50, ಒಂದು ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇರುತ್ತೆ ಅಂತ. ಸೊ 1 ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇರುತ್ತೆ ಅಂತ. ರಾಮನಾಥ್ ಕೋವಿಂದ್, ಶಕ್ತಿಕಾಂತ ದಾಸು, ನಿರ್ಮಲಾ ಸೀತಾರಾಮನ್. ಸೊ ಅತನು ಚಕ್ರವರ್ತಿ ಅಂತಿದೆಯಲ್ಲ, ಅತನು ಚಕ್ರವರ್ತಿ ಅಂತಿದೆಯಲ್ಲ, ಆಪ್ಷನ್ ಡಿ ಅದು ರೈಟ್ ಆನ್ಸರ್. 1 ರೂಪಾಯಿ ನೋಟಿನ ಮೇಲೆ ಇರತಕ್ಕಂಥ ಸಹಿ ಅದು. ಸೊ ನೆಕ್ಸ್ಟು, ಒಂದು ಶಾಲೆಯ 325 ವಿದ್ಯಾರ್ಥಿಗಳು ಫುಟ್ಬಾಲ್ ಆಡ್ತಾರೆ, 175 ಮಂದಿ ಕ್ರಿಕೆಟ್ ಆಡ್ತಾರೆ, 50 ವಿದ್ಯಾರ್ಥಿಗಳು ಇವು ಎರಡರಲ್ಲೂ ಕೂಡ ಯಾವುದನ್ನು ಆಡುವುದಿಲ್ಲ. ಕನಿಷ್ಠ ಎಷ್ಟು ವಿದ್ಯಾರ್ಥಿಗಳು ಫುಟ್ಬಾಲ್ ಮತ್ತು ಕ್ರಿಕೆಟನ್ನು ಅವೆರಡು ಪಂದ್ಯವನ್ನು ಆಡ್ತಾರೆ ಅಂತ ಹೇಳಿ. 225, 100, 75, 50 ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ 100 ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ನೋಡಿ ಈಗ, ದಟ್ ಈಸ್ ಶಾಯಿಯನ್ನು ಬಾಟ್ಲಿಂಗ್ ಕಾಗದವು ಎಷ್ಟರ ಮಟ್ಟಿಗೆ ಹೀರಿಕೊಳ್ಳುತ್ತದೆ. ಸೊ ಶಾಯಿಯನ್ನು ಬಾಟ್ಲಿಂಗ್ ಕಾಗದವು ಎಷ್ಟರ ಮಟ್ಟಿಗೆ ಹೀರಿಕೊಳ್ಳುತ್ತದೆ ಎಂಬುದು ಏನು ಅಂತ ಅದೇನು ಅಂತ ಹೇಳ್ಬೇಕು ನಾವು. ಸೈಫನ್ ಕ್ರಿಯೆಯನ್ನು ಅವಲಂಬಿಸಿದೆ, ಲೋಮನಾಳ ಕ್ರಿಯೆಯ ತತ್ವವನ್ನು ಅವಲಂಬಿಸಿದೆ, ಬಾಟ್ಲಿಂಗ್ ಕಾಗದದ ಮೂಲಕ ಶಾಯಿಯ ವಿಸ್ತರಣೆಯನ್ನು ಅವಲಂಬಿಸಿದೆ, ಶಾಯಿಯ ಸ್ನಿಗ್ಧತೆಯನ್ನು ಅವಲಂಬಿಸಿದೆ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ, ಬಾಟ್ಲಿಂಗ್ ಕಾಗದದ ಮೂಲಕ ಶಾಯಿಯ ವಿಸ್ತರಣೆಯನ್ನು ಅವಲಂಬಿಸಿದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಹಾಲು ಕೆಳಗಿನ ಯಾವುದಕ್ಕೆ ಉದಾಹರಣೆ ಅಂತ. ಹಾಲು ಅಂತಕ್ಕಂಥದ್ದು ಕೆಳಗಿನ ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ. ಸಸ್ಪೆನ್ಷನ್, ಜೆಲ್, ಎಮಲ್ಸನ್ ಮತ್ತು ಸಾಲ್ ಅಂತ. ದಟ್ ಈಸ್ ಎಮಲ್ಸನ್ ಅಂತಿದೆಯಲ್ಲ, ಆಪ್ಷನ್ ಸಿ ಅದು ರೈಟ್ ಆನ್ಸರ್ ಆಗುತ್ತೆ. ಕಾಮನ ಬಿಲ್ಲು ಉಂಟಾಗಲು ಕಾರಣ ಬೆಳಕಿನ ಡ್ಯಾಸ್ ಅಂತ. ಕಾಮನ ಬಿಲ್ಲು ಉಂಟಾಗಲು ಕಾರಣ ಬೆಳಕಿನ ಡ್ಯಾಸ್ ಅಂತ ಇದೆ. ವಕ್ರೀ ನಿಯೋಜನೆ, ಪ್ರತಿಫಲನ, ಧ್ರುವೀಕರಣ, ವಕ್ರೀಭವನ ಅಂತಿದೆ. ಆಪ್ಷನ್ ಡಿ ಇದೆಯಲ್ಲ ವಕ್ರೀಭವನ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಇವುಗಳಲ್ಲಿ ಯಾವುದರಲ್ಲಿ ಕಿಣ್ವಗಳು ಅಥವಾ ಎಂಜೈಮ್ಗಳು ಇರುವುದಿಲ್ಲ ಅಂತ. ಇವುಗಳಲ್ಲಿ ಯಾವುದರಲ್ಲಿ ಕಿಣ್ವಗಳು ಅಥವಾ ಎಂಜೈಮ್ಗಳು ಇರುವುದಿಲ್ಲ. ಲಾಲಾರಸ, ಜಠರರಸ, ಕೊಬ್ಬು ಮತ್ತು ಪಿಷ್ಟ ಅಂತಿದೆ. ಸೊ ಆಪ್ಷನ್ ಸಿ ಇದೆಯಲ್ಲ ಕೊಬ್ಬು, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 56ನೇ ಪ್ರಶ್ನೆ, ಕ್ವಶನ್ ನಂಬರ್ 56ಅಲ್ಲಿ ಕೂಡಿರಿ, ಕಲಿಸಿರಿ ಮತ್ತು ಹೋರಾಡಿರಿ ಅಂತ. ಕೂಡಿರಿ, ಕಲಿಸಿರಿ ಮತ್ತು ಹೋರಾಡಿರಿ, ಇದು ಯಾರು ಕೊಟ್ಟಂತೆ ಕರೆ ಇದು. ನೋಡಿ ಚೆನ್ನಾಗಿದೆ ಸ್ಟೇಟ್ಮೆಂಟು. ನೋಡಿ ಇವೆಲ್ಲ ಇಲ್ಲವೇ ಇಲ್ಲ ಬುಕ್ಸಲ್ಲಿ, ಕೆಲವೊಂದು ಪಠ್ಯಪುಸ್ತಕದಲ್ಲಿ. ಹಾಗಾಗಿ ಪುಸ್ತಕವನ್ನು ಮೀರಿ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು. ಅದಕ್ಕೆ ಹೇಳೋದು ಸಮ್ಟೈಮ್ಸ್ ಕ್ವಶನ್ ಬ್ಯಾಂಕು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಕೂಡಿರಿ, ಕಲಿಸಿರಿ ಮತ್ತು ಹೋರಾಡಿರಿ, ಇದು ಯಾರು ಕೊಟ್ಟಂತೆ ಕರೆ ಅಂದರೆ ಜ್ಯೋತಿಬಾ ಫುಲೆ, ರಾಮಸ್ವಾಮಿ ನಾಯ್ಕರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿ ಇದೆ. ಆಪ್ಷನ್ ಎ ಇದೆಯಲ್ಲ ಜ್ಯೋತಿಬಾ ಫುಲೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಕುಸುಮ ಬಾಲೆ ಕರ್ತೃ ಯಾರು ಅಂತ. ಪೂತಿ ನರಸಿಂಹಾಚಾರು, ಕೆ.ಎಸ್. ನರಸಿಂಹಸ್ವಾಮಿ, ಜಿ.ಎಸ್. ರುದ್ರಪ್ಪ, ದೇವನೂರು ಮಹಾದೇವ. ಸೊ ಕುಸುಮ ಬಾಲೆ ಕರ್ತೃ ಯಾರಪ್ಪ ಅಂದರೆ ದೇವನೂರು ಮಹಾದೇವ ಅಂತ, ದೇವನೂರು ಮಹಾದೇವ. ಸೊ ಬಂಡಾಯ ಸಾಹಿತಿಯವರು ದೇವನೂರು ಮಹಾದೇವ ಅಂದರೆ. ಸೊ ಕುಸುಮ ಬಾಲೆಯನ್ನು ಬರೆದಿದ್ದು ಸೊ ಅವರೇ ಅದು. ಮತ್ತು ಇನ್ನೊಂದಿದೆ ಅವರದು ಭಾಳ ಫೇಮಸ್ದು, ಎದೆಗೆ ಬಿದ್ದಾಕ್ಷರ ಅಂತ, ಅದು ಕೂಡ ಅವ್ರಿಗೆ ಸಂಬಂಧಪಟ್ಟಿದ್ದೆ. ನೆಕ್ಸ್ಟು 58 ನೋಡಿ ಈಗ, ಸಾಮಾಜಿಕ ಧಾರ್ಮಿಕ ಸುಧಾರಕರಲ್ಲಿ ಯಾರಿಗೆ ಷಣ್ಮತ ಸ್ಥಾಪನಾಚಾರ್ಯ ಎಂಬ ಬಿರುದಿತ್ತು ಅಂತ. ಸಾಮಾಜಿಕ ಧಾರ್ಮಿಕ ಸುಧಾರಕರಲ್ಲಿ ಯಾರಿಗೆ ಷಣ್ಮತ ಸ್ಥಾಪನಾಚಾರ್ಯ ಎಂಬ ಬಿರುದಿತ್ತು ಅಂತ. ಬಸವೇಶ್ವರರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು,
ಸಂತ ಶಿಶುನಾಳ ಸರಿಪರು ಅಂತ. ಆಪ್ಷನ್ ಬಿ ಇದೆಯಲ್ಲ ಶಂಕರಾಚಾರ್ಯರು, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಸೊ ನೆಕ್ಸ್ಟು 58 ಆಯ್ತು. ಈಗ 59 ಬರೋಣ. ಕ್ವಶನ್ ನಂಬರ್ 59 ಈಗ. ಸೊ ಒಂದು ಆತ್ಮಕಥನ ಇದೆ ಇಲ್ಲಿ, ದ ಆರ್ಗ್ಯುಮೆಂಟಿವ್ ಇಂಡಿಯನ್ ಅಂತ. ದ ಆರ್ಗ್ಯುಮೆಂಟೇಟಿವ್ ಇಂಡಿಯನ್ ಇದು ಯಾರ ಆತ್ಮಕಥನ ಅಂತ. ಸೊ ನಾನಿ ಪಾಲ್ಕಿವಾಲಾ, ಅಮರ್ತ್ಯ ಸೇನ್, ಲಾಲು ಪ್ರಸಾದ್ ಯಾದವ್, ಮನಮೋಹನ್ ಸಿಂಗ್ ಅಂತ. ದ ಆರ್ಗ್ಯುಮೆಂಟೇಟಿವ್ ಇಂಡಿಯನ್ ಇದು ಯಾರ ಆತ್ಮಕಥನ ಅಂದರೆ ಅಮರ್ತ್ಯ ಸೇನ್ ಅಂತ. ಆಪ್ಷನ್ ಬಿ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಬುರ್ರಾ ಕಥಾ ಎಲ್ಲಿಯ ಪ್ರಸಿದ್ಧ ನೃತ್ಯವಾಗಿದೆ ಅಂತ. ಬುರ್ರಾ ಕಥಾ ಎಲ್ಲಿಯ ಪ್ರಸಿದ್ಧ ನೃತ್ಯವಾಗಿದೆ? ಆಂಧ್ರ ಪ್ರದೇಶ, ತಮಿಳುನಾಡು, ಒಡಿಸ್ಸಾ ಮತ್ತು ಜಾರ್ಖಂಡು. ಸೊ ಬುರ್ರಾ ಕಥಾ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದ ಒಂದು ಜನಪ್ರಿಯ ಅಥವಾ ಪ್ರಸಿದ್ಧವಾದಂಥ ಒಂದು ನೃತ್ಯ ಪ್ರಕಾರ. ಅದು ಇಂಡಸ್ ಕಣಿವೆ ನಾಗರಿಕತೆ ಸೇರಿದ್ದು ಅಂತ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳ್ತಾರೆ ಅದನ್ನು. ಸೊ ಯಾವುದಕ್ಕೆ ಸೇರಿದ್ದು ಅಂತ? ಅದು ಪ್ಯಾಲಿಯೋಲಿಥಿಕ್ ಯುಗ, ಮಿಝೋಲಿಥಿಕ್ ಯುಗ, ಚಾಲ್ಕೋಲಿಥಿಕ್ ಯುಗ ಮತ್ತು ನಿಯೋಲಿಥಿಕ್ ಯುಗ ಅಂತ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು ದಟ್ ಈಸ್ ನಿಯೋಲಿಥಿಕ್ ಒಂದು ಯುಗಕ್ಕೆ ಸೇರಿದಂಥ ಒಂದು ನಾಗರಿಕತೆ ಅದು. ಸೊ 62ಗೆ ಬರೋಣ ಈಗ. ಕ್ವಶನ್ ನಂಬರ್ 62. ದಂತಕಥೆಯೊಂದರ ಅನ್ವಯ ಬೇಟೆ ನಾಯಿಯೊಂದು ಮೊಲವನ್ನು ಅಟ್ಟಿಸಿಕೊಂಡು ಹೋಗುವಾಗ ಮೊಲ ಒಂದು ಜಾಗದಲ್ಲಿ ನಿಂತು ನಾಯಿಯನ್ನು ಮೆಟ್ಟಿಸ್ತದೆ. ಆ ಜಾಗದಲ್ಲಿಯೇ ಸಾಮ್ರಾಜ್ಯ ಒಂದು ಸ್ಥಾಪನೆ ಆಯಿತು. ಅದು ಯಾವ ಸಾಮ್ರಾಜ್ಯ ಅಂತ? ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಕೆಲವೊಂದು ಪುಸ್ತಕದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಕತೆ, ಈ ಕಥೆಯ ಸಾಲುಗಳನ್ನು ಕೊಟ್ಟಿರೋದೇ ಇಲ್ಲ. ಹಾಗಾಗಿ ಸಮ್ಟೈಮ್ಸ್ ಈಗ ಒಂದು ಸಾಮ್ರಾಜ್ಯದ ಬಗ್ಗೆ ನಾವು ಓದ್ಕೊಳ್ತೀವಿ ಅಂದರೆ ಅದು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಮೌರ್ಯ ಸಾಮ್ರಾಜ್ಯ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಸೊ ಎಲ್ಲ ಪುಸ್ತಕದಲ್ಲೂ ಒಂದೊಂದು ಇನ್ಫಾರ್ಮೇಷನ್ ಇರಲ್ಲ, ಒಂದರಲ್ಲಿ ಒಂದಿರುತ್ತೆ, ಮತ್ತೊಂದರಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ವಿಷಯಗಳು ನಮಗೆ ಅವೈಲೇಬಲ್ ಆಗುತ್ತೆ. ಸೊ ಹಾಗೆ ಸಮ್ಟೈಮ್ಸ್ ಏನಾಗುತ್ತೆ, ಥಿಯರಿ ಅನ್ನೋದ್ರ ಜೊತೆಗೆ ಕೆಲವೊಂದು ಕ್ವಶನ್ ಬ್ಯಾಂಕ್ಸನ್ನು, ಕೆಲವೊಂದು MCQ ಬೇಸ್ಡ್ ಕ್ವಶನ್ಸನ್ನು ನಾವು ಬಿಡಿಸ್ಕೊಳ್ಬೇಕಾಗುತ್ತೆ. ಅಲ್ಲಿ ನಮಗೆ ಈ ರೀತಿಯ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಪರಿಚಯ ಆಗುತ್ತೆ. ನೋಡಿ, ದಂತಕಥೆಯೊಂದರ ಪ್ರಕಾರವಾಗಿ ಬೇಟೆ ಆಡ್ತಕ್ಕಂಥ ಒಂದು ನಾಯಿ ಏನು ಮಾಡುತ್ತೆ, ಒಂದು ಮೊಲವನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ಸೊ ಮೊಲ ಏನು ಮಾಡುತ್ತೆ, ಅವಾಗ ಒಂದು ಜಾಗದಲ್ಲಿ ನಿಂತ್ಕೊಂಡು ನಾಯಿಯನ್ನೇ ಇಮಿಡಿಸುತ್ತೆ ಅದು, ಆಯಿತಾ, ನಾಯಿಗೆ ಎದುರ್ಕೊಳ್ದೇನೆ. ಸೊ ಆ ಒಂದು ಜಾಗದಲ್ಲಿ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅಂತ. ಅದು ಯಾವ ಸಾಮ್ರಾಜ್ಯ ಅಂತ? 100% ಅದು ವಿಜಯನಗರ ಸಾಮ್ರಾಜ್ಯ ಮತ್ತು ವಿಜಯನಗರ ಅರಸರು ಅಂತ ನಾವು ಅಂದ್ಕೊಳ್ಬೇಕು. ದಟ್ ಈಸ್ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಸೊ ರೈಟ್ ಆನ್ಸರ್ ಆಪ್ಷನ್ ಡಿ ಅದು. ಪಾಣಿನಿ ಯಾರು ಅಂತಿದೆ. ಪಾಣಿನಿ ಅಂತಕ್ಕಂಥವನು ಒಬ್ಬ ಸಂಸ್ಕೃತ ವ್ಯಾಕರಣಕಾರ, ಅಷ್ಟಾಧ್ಯಾಯಿ ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ಆತ ಬರೀತಾನೆ ಅವನು. ಅಶೋಕನ ಆಸ್ಥಾನದ ಮಂತ್ರಿ, ವೇದಗಳ ಭಾಷ್ಯಕಾರ, ಹೆಸರಾಂತ ಆಯುರ್ವೇದ ವೇದ್ಯ, ಸಂಸ್ಕೃತ ವ್ಯಾಕರಣಕಾರ. ಆಪ್ಷನ್ ಡಿ ಇದೆಯಲ್ಲ, ಸಂಸ್ಕೃತ ವ್ಯಾಕರಣಕಾರ ಅಂತ ರೈಟ್ ಆನ್ಸರ್ ಆಗುತ್ತೆ. ಸೊ ಪಾಣಿನಿಯ ಅಷ್ಟಾಧ್ಯಾಯ ಅಂತಲೇ ಭಾರಿ ಫೇಮಸ್ ಒಂದು ಆ ಕೃತಿ ಅದು. ನೆಕ್ಸ್ಟು ವೇದಗಳ ಬಗ್ಗೆ ತಪ್ಪಾಗಿರ್ತಕ್ಕಂಥ ಹೇಳಿಕೆಯನ್ನೇ ಗುರುತಿಸಿ ಅಂತ. ಒಂದು 4 ಹೇಳಿಕೆ ಇದೆ ವೇದಗಳಿಗೆ ಸಂಬಂಧಪಟ್ಟಿದ್ದು, ಅದರಲ್ಲಿ ಯಾವುದು ತಪ್ಪು ಅಂತ ನೋಡ್ಕೊಳ್ಬೇಕು. ಇನ್ನು ಸರಿಯಾದ ಒಂದು ಸ್ಟೇಟ್ಮೆಂಟ್ಸ್ ಬಗ್ಗೆ ನಿಮಗೆ ಇಲ್ಲಿ ಉತ್ತರ ಗೊತ್ತಾಗ್ಬಿಡುತ್ತೆ. ಒಂದೇ ಪ್ರಶ್ನೆಯಲ್ಲಿ 2. ಇಲ್ಲಿ ತಪ್ಪಾದ ಹೇಳಿಕೆ ಒಂದಾಗಿದ್ದರೆ ವೇದಗಳ ಸಂಬಂಧಪಟ್ಟಾಗಿ ಕೊಟ್ಟಿರ್ತಕ್ಕಂಥ 3 ಹೇಳಿಕೆ ಸರಿ ಇರುತ್ತೆ. ಅದ್ರ ಬಗ್ಗೆಯೂ ನಮಗೆ ಒಂದು ಮಾಹಿತಿ ಗೊತ್ತಾಗ್ಬಿಡುತ್ತೆ. ಈಗ ಋಗ್ವೇದದ 1 ಮತ್ತು 9ನೇ ಮಂಡಲಗಳು ಮೂಲ ಸಾಮಗ್ರಿಗೆ ಹೊಸದಾದ ಸೇರ್ಪಡೆಗಳಾಗಿದ್ದು ವರ್ಣಗಳ ಬಗ್ಗೆ ಹೇಳುತ್ತೆ ಅಂತ. ಅಥರ್ವಣ ವೇದವು ದುಷ್ಟಶಕ್ತಿಗಳನ್ನು ಓಡಿಸುವ ಮಂತ್ರೋಚ್ಚಾರಗಳನ್ನು ಹೊಂದಿದೆ. ಸಾಮವೇದದಲ್ಲಿ ದ್ರವತ ರಾಗದ ಮೂಲವಿದೆ ಅಂತ. ಸೊ ದ್ರಪದ ರಾಗದ ಮೂಲವಿದೆ ಅಂತ ಹೇಳಿದ್ದಾರೆ ಸಾಮವೇದದಲ್ಲಿ. ಕೇಳ್ಬೋದು ಯಾವ ವೇದದಲ್ಲಿ ದ್ರಪದ ರಾಗದ ಮೂಲವಿದೆ ಅಂತಂದರೆ ಸಾಮವೇದ ಅಂತ, ಇವೆಲ್ಲ ಕೇಳ್ಬೋದು. ಇನ್ನು ಆಪ್ಷನ್ ಡಿ ಇದೆಯಲ್ಲ, ಯಜುರ್ವೇದದ ಉಪವೇದ ಗಂಧರ್ವ ವೇದವಾಗಿದೆ ಅಂತ, ಅದು ತಪ್ಪಾದಂಥ ಹೇಳಿಕೆ. ಇನ್ನು ಉಳಿದಿರ್ತಕ್ಕಂಥ ABC ಇದೆಯಲ್ಲ, ಅದು ವೇದಗಳಿಗೆ ಸಂಬಂಧಪಟ್ಟಾಗೆ ಸರಿಯಾದ ಹೇಳಿಕೆ ಆಗುತ್ತೆ. ಇನ್ನು 65 ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಅಂತ. ಆರ್ಯಭಟೀಯಂ ದಶಮಾಂಶ ಪದ್ಧತಿ, ಪಂಚಸಿದ್ಧಾಂತಿಕ ಖಗೋಳಶಾಸ್ತ್ರದ ಬೈಬಲ್ಲು, ಗುಪ್ತರ ಸಾಮ್ರಾಜ್ಯದ ಅರಸರು ಪರಮ ಭಾಗವತೆ ಎಂದು ಬಿರುದು ಹೊಂದಿದ್ದರು. ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಇದೆಯಲ್ಲ, ಎಲ್ಲವೂ ಸರಿಯಾಗಿದೆ. ಈಗ ಮತ್ತೊಂದು ಸಲ ಓದ್ಬಿಡ್ತೀನಿ. ಸೊ ಆರ್ಯಭಟ ಮಧ್ಯ ಅಂತಕ್ಕಂಥದ್ದು ಅದೊಂದು ದಶಮಾಂಶ ಪದ್ಧತಿಗೆ ಸಂಬಂಧಪಟ್ಟಂಥ ಒಂದು ಕೃತಿ ಇದು. ಇನ್ನು ಪಂಚ ಸಿದ್ಧಾಂತಿಕವನ್ನು ಬೈಬಲ್ ಆಫ್ ಖಗೋಳಶಾಸ್ತ್ರ ಅಂತ ಕರೀತಾರೆ, ಅದು ರೈಟ್ ಆನ್ಸರು. ಗುಪ್ತ ಸಾಮ್ರಾಜ್ಯದ ಅರಸರು ಪರಮ ಭಾಗವತೆ ಎಂದು ಬಿರುದನ್ನು ಹೊಂದಿದ್ರು. ಹಾಗಾಗಿ ಇವೆಲ್ಲವೂ ಸರಿ ಇದೆ. ಇಲ್ಲಿ ಆಪ್ಷನ್ ಡಿ ಇದೆಯಲ್ಲ, ಮೇಲಿನ ಎಲ್ಲವೂ ಅಂತ, ಅದು ಸರಿಯಾಗುತ್ತೆ. ಸೊ ಗುಪ್ತರ ಸಾಮ್ರಾಜ್ಯದ ಅರಸರು ಪರಮ ಭಾಗವತೆ ಎಂಬ ಬಿರುದನ್ನು ಅವರು ಹೊಂದಿರ್ತಾರೆ ಅಂತ. ನೆಕ್ಸ್ಟು 66ನೇ ಪ್ರಶ್ನೆ, ಕ್ವಶನ್ ನಂಬರ್ 66 ನೋಡೋಣ ಈಗ. ದತ್ತಕ ಸೂತ್ರಕ್ಕೆ ಟಿಪ್ಪಣಿ ಬರೆದಂಥ ಗಂಗಾಧರ ಯಾರು ಅಂತ. ದತ್ತಕ ಸೂತ್ರಕ್ಕೆ ಟಿಪ್ಪಣಿ ಬರೆದ ಗಂಗಾಧರ ಯಾವುದು? ಹಿಮ್ಮಡಿ ಮಾಧವ ಅಂತಿದೆ ಇಲ್ಲಿ. ಆಪ್ಷನ್ ಸಿ ದ ರೈಟ್ ಆನ್ಸರು. ದುರ್ವಿನೀತ ಬರಲ್ಲ, ದಡಿಗ ಬರಲ್ಲ, ನೇಮಿಚಂದ್ರ ಬರಲ್ಲ. ಸೊ ಐ ಥಿಂಕ್ ಹಿಮ್ಮಡಿ ಮಾಧವ ಇದೆಯಲ್ಲ, ಆತ ದತ್ತಕ ಸೂತ್ರಕ್ಕೆ ಟಿಪ್ಪಣಿಯನ್ನು ಬರೆದಂಥ ಒಬ್ಬ ಗಂಗರ ದೊರೆಯವರು. ನೋಡಿ 2 ಪ್ರಶ್ನೆಗೆ ಹಿಮ್ಮಡಿ ಮಾಧವ ಯಾರು ಅಂದರೆ ಗಂಗರ ದೊರೆ. ಮೊದಲನೇ ಉತ್ತರ ಗೊತ್ತಾಯ್ತಾ? ಸೊ ದತ್ತಕ ಸೂತ್ರಕ್ಕೆ ಟಿಪ್ಪಣಿ ಬರೆದವರು ಯಾರು ಅಂದರೂ ಕೂಡ ಅದು ಹಿಮ್ಮಡಿ ಮಾಧವ ಆಗುತ್ತೆ. ನೋಡಿ, ಒಂದೇ ಪ್ರಶ್ನೆಯಲ್ಲಿ 2 ರೀತಿಯ ಉತ್ತರಗಳು. ಸೊ ಈ ಥರ ಒಂದು ಯೋಚನೆ ಮಾಡಿ ನಾವೇನು ಮಾಡಬೇಕು, ಕೆಲವೊಂದು ಪ್ರಶ್ನೆಗಳಿಗೆ ಯಾವ್ಯಾವ ರೀತಿಯಲ್ಲಿ ಕ್ವಶನ್ ಕೇಳ್ಬೋದು, ಅದಕ್ಕೆ ಯಾವ್ಯಾವ ಉತ್ತರ ಬರುತ್ತೆ ಅಂತ ನಾವೇ ಅದನ್ನು ಕಂಡುಹಿಡ್ಕೊಳ್ಬೇಕು. ಆವಾಗ ನಮ್ಗೆ ಈಸಿ ಆಗಿಬಿಡುತ್ತೆ. ಪ್ರಶ್ನೆ ಹೆಂಗೆ ಕೇಳಿದ್ರು ನಾವು ಆನ್ಸರ್ ಮಾಡ್ಬೋದು. ನೋಡಿ, ವೆರಿ ಇಂಪಾರ್ಟೆಂಟು, ಮತ್ತೆ ರಿಪೀಟ್ ಆಯ್ತಿದ್ದು ಇದೊಂದು ಪ್ರಶ್ನೆ. ಈಗ ತಕ್ಕೋಳಂ ಕದನ ಯಾರ ನಡುವೆ ನಡೆಯಿತು ಅಂತ. ಇದನ್ನು ಮಾದರಿ ಪ್ರಶ್ನೆ ಪತ್ರಿಕೆ 9ರಲ್ಲೂ ಹೇಳಿದೆ ಅಂತ ನಾನು ಇದನ್ನು. ತಕ್ಕೋಳಂ ಕದನ ಅಂತಕ್ಕಂಥದ್ದು ಯಾರ್ಯಾರ ನಡುವೆ ಅಂತ. ಬಾದಾಮಿ ರಾಷ್ಟ್ರಕೂಟರು
ಚಾಲುಕ್ಯರು ರಾಷ್ಟ್ರಕೂಟರು, ಚೋಳರು ಪಲ್ಲವರು, ಚೋಳರು ರಾಷ್ಟ್ರಕೂಟರು, ಚಾಲುಕ್ಯರು ಪಲ್ಲವರು ಅಂತ ಇದೆ. ಆಪ್ಷನ್ ಸಿ ಇದೆಯಲ್ಲ. ಸೊ ಚೋಳರು ಮತ್ತು ರಾಷ್ಟ್ರಕೂಟರು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ತಕ್ಕೋಳಂ ಅಂತಕ್ಕಂಥ ಕದನ ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ನಡೆದಂಥ ಒಂದು ಕದನ ಅದು. ಚೌತ್ ಎಂದು ಕರೆಯಲಾಗುವ ತೆರಿಗೆಯನ್ನು ಯಾರು ಸಂಗ್ರಹ ಮಾಡ್ತಿದ್ರು ಅಂತ. ಚೌತ್ ಮತ್ತು ಸರ್ದೇಶ್ಮುಖಿ ಅಂತಕ್ಕಂಥದ್ದು ಎರಡು ತೆರಿಗೆಗಳ ಹೆಸರು. ಅದನ್ನು ಈ ಚೌತ್ ಅಂತಕ್ಕಂಥ ತೆರಿಗೆಯನ್ನು ಯಾರು ಕಲೆಕ್ಟ್ ಮಾಡ್ತಾಯಿದ್ರು? ಸೊ ಮರಾಠರು, ಮುಘಲರು, ಖಿಲ್ಜಿಗಳು, ತುಘಲರು. ಸೊ ಆಪ್ಷನ್ ಎ ಇದೆಯಲ್ಲ, ಮರಾಠರು, ಅದು ರೈಟ್ ಆನ್ಸರು. ಅವರೇ ಈ ಚೌತ್ ಅಂತಕ್ಕಂಥ ತೆರಿಗೆಯನ್ನು ಕಲೆಕ್ಟ್ ಮಾಡ್ತಿದ್ರು ಅಂತ. ನವರಸಪುರ ಉತ್ಸವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತೆ ಅಂತ. ನವರಸಪುರ ಉತ್ಸವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತೆ? ಸೊ ಉತ್ತರ ಕನ್ನಡ, ವಿಜಯಪುರ, ಮೈಸೂರು, ಚಾಮರಾಜನಗರ. ಆಪ್ಷನ್ ಬಿ ಇದೆಯಲ್ಲ, ವಿಜಯಪುರ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 70ನೇ ಪ್ರಶ್ನೆ. ಈಗ ಕ್ವಶನ್ ನಂಬರ್ 70. ಅತುಲ್ ಇವನು ರಾಜೇಶ್ನ ತಂದೆ. ರಾಜೇಶ್ ಸೀತಾಳ ಸಹೋದರ, ಸೀತಾ ರಾಮುವಿನ ಪತ್ನಿ. ಹಾಗಾದರೆ ರಾಜೇಶ್ನಿಗೆ ರಾಮು ಯಾವ ರೀತಿಯಲ್ಲಿ ಸಂಬಂಧಿಯಾಗ್ತಾನೆ ಅಂತ. ಸೊ ಆಪ್ಷನ್ ಸಿ ಇದೆಯಲ್ಲ, ಭಾವ. ಅದು ಹೇಗೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ತಿಂಗಳಿಗೆ 9ನೇ ದಿನ ಭಾನುವಾರದ 3 ದಿವಸಗಳ ನಂತರ ಬಂದರೆ ಅದೇ ತಿಂಗಳಲ್ಲಿ 23ನೇ ದಿನ ಯಾವುದಾಗಿರುತ್ತೆ ಅಂತ. ತಿಂಗಳಿಗೆ 9ನೇ ದಿನ ಭಾನುವಾರದ 3 ದಿವಸಗಳ ನಂತರ ಬಂದರೆ ಅದೇ ತಿಂಗಳಲ್ಲಿ 23ನೇ ದಿನ ಯಾವುದಾಗಿರುತ್ತೆ ಅಂತ. ಸೊ ಭಾನುವಾರ, ಶುಕ್ರವಾರ, ಬುಧವಾರ ಮತ್ತು ಸೋಮವಾರ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ, ಬುಧವಾರ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 72ನೇದು. ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳ ನಡುವೆ ಒಬ್ಬಾತ ಒಟ್ಟು ಮತದಾನದಲ್ಲಿ 35% ಮತಗಳನ್ನು ಪಡೆದು 15,000 ಮತಗಳ ಅಂತರದಿಂದ ಸೋಲುತ್ತಾನೆ. ಹಾಗಾದರೆ ಜಯಗಳಿಸಿದ ಅಭ್ಯರ್ಥಿಗಳಿಗೆ ಬಿದ್ದ ಮತಗಳೆಷ್ಟು ಅಂತ. ಜಯಗಳಿಸಿದಂಥ ಅಭ್ಯರ್ಥಿಗಳಿಗೆ ಬಿದ್ದ ಮತವೆಷ್ಟು? ಸೊ 52,500, 57,500, 35,000, 37,500. 57,500 ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 73 ಬರೋಣ. ಈಗ ಯಾವುದು ಅಂತ ಇಲ್ಲಿ. ಸೊ ರಾಜೇಶನು ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿಂದ ಬಲಕ್ಕೆ ತಿರುಗಿ ಮತ್ತೆ ಬಲಕ್ಕೆ ತಿರುಗಿ ಪುನಃ ಎಡಕ್ಕೆ ತಿರುಗಿ ಸಾಗುತ್ತಾನೆ. ಈಗ ಯಾವ ದಿಕ್ಕಿನಲ್ಲಿ ಆತ ಸಾಗುತ್ತಾನೆ ಅಂತ. ಪಶ್ಚಿಮ, ದಕ್ಷಿಣ, ಉತ್ತರ, ಪೂರ್ವ ಅಂತಿದೆ. ಸೊ ಆಪ್ಷನ್ ಡಿ ಇದೆಯಲ್ಲ, ಪೂರ್ವ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 74ನೇದು. ಒಂದು ಕಾರು 30 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಬೆಳಗ್ಗೆ 6 ಗಂಟೆಗೆ ಒಂದು ನಗರವನ್ನು ಬಿಡುತ್ತೆ. ಸೊ ಇನ್ನೊಂದು ಕಾರು ಬೆಳಗ್ಗೆ 10 ಗಂಟೆಗೆ ಅದೇ ಸ್ಥಳದಿಂದ 50 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಅದೇ ದಿಕ್ಕಿನಲ್ಲಿ ಹೊರಡುತ್ತೆ. ಹಾಗಾದರೆ ಆ ಸ್ಥಳದಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಮೊದಲನೇ ಕಾರನ್ನು ಹಿಂದಿಕ್ಕುತ್ತೆ ಅಂತ. ಸೊ 300 ಕಿಲೋಮೀಟರ್ ದೂರದಲ್ಲಿ ಆ ಮೊದಲನೇ ಕಾರನ್ನು ಏನು ಮಾಡುತ್ತೆ, ಓವರ್ಟೇಕ್ ಮಾಡುತ್ತೆ ಅಂತ. ಆಪ್ಷನ್ ಡಿ ಇದೆಯಲ್ಲ. ಸೊ 300 ಕಿಲೋಮೀಟ್ರ್, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 74 ಮೇ ಬಿ 75 ಇಲ್ಲಿದೆ ಅನಿಸುತ್ತೆ. ಎಸ್, 75ನೇ ಪ್ರಶ್ನೆ ಇಲ್ಲಿದೆ ಇಲ್ಲಿ, ಅಂದರೆ ಸೀರೀಸಿಗೆ ಸಂಬಂಧಪಟ್ಟಿದ್ದು. ಸೊ -1 0 1 8 27. ಸೊ ಯಾವ್ದು ಬರುತ್ತೆ ಅಂತ, ಅದರ 27 ಆದಮೇಲೆ ಅದರ ಮುಂದೆ 36, 49, 55 ಮತ್ತು 64. ಆಪ್ಷನ್ ಡಿ ಇದೆಯಲ್ಲ, 64, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 76ನೇದು. ತಂದೆಯ ವಯಸ್ಸು ಮಗನ ವಯಸ್ಸಿನ 9 ಪಟ್ಟು ಮತ್ತು ತಾಯಿಯ ವಯಸ್ಸು ಮಗನ ವಯಸ್ಸಿನ 8 ಪಟ್ಟು ಹಾಗೂ ತಂದೆ ಮತ್ತು ತಾಯಿಯ ವಯಸ್ಸಿನ ಮೊತ್ತ 51. ಹಾಗಾದರೆ ಮಗನ ವಯಸ್ಸೆಷ್ಟು ಅಂತ. 3, 4, 5, 7. ಆಪ್ಷನ್ ಎ ಇದೆಯಲ್ಲ, 3, ಅದು ರೈಟ್ ಆನ್ಸರ್ ಆಗುತ್ತೆ. ಸಾಗರವನ್ನು ಸೇರದೆ ಭೂಮಿಯಲ್ಲಿ ಹಿಂಗಿ ಹೋಗುವ ನದಿ ಯಾವುದು ಅಂತ. ಸಾಗರವನ್ನೇ ಸೇರದೆ ಭೂಮಿಯಲ್ಲೇ ಹಿಂಗಿ ಹೋಗ್ತಕ್ಕಂಥ ನದಿ ಯಾವುದು ಅಂತ. ಕೋಸಿ, ಲೂನಿ, ವಾರದಾ ಮತ್ತು ಚಂಬಲ್ಲು. ಈ ಲೂನಿ ಅಂತಕ್ಕಂಥ ನದಿ ಏನಿದೆ, ಇದು ಸಾಗರವನ್ನು ಸೇರ್ದೇ ಇದ್ದಲ್ಲಿಯೇ ಅದು ಭೂಮಿಯಲ್ಲೇ ಹಿಂಗಿ ಹೋಗ್ತಕ್ಕಂಥ ನದಿ, ಅದು ಲೂನಿ ಅಂತಕ್ಕಂಥದ್ದು. ಸೊ 78 ಬರೋಣ. ಈಗ ಕ್ವಶನ್ ನಂಬರ್ 78. ಪದ್ಮಾ ನದಿಯು ಮೇಘನಾ ನದಿಯನ್ನು ಸೇರಿದ ನಂತರ ಯಾವ ಹೆಸರಿನೊಂದಿಗೆ ನೌಖಾಲಿಯಲ್ಲಿ ಸಾಗರವನ್ನು ಸೇರುತ್ತೆ ಅಂತ. ನೋಡಿ, ಇದು ಒಂದು ನದಿ ಮತ್ತೊಂದು ನದಿಯನ್ನು ಸೇರಲಿಕ್ಕಿಂತ ಮುಂಚೆ ಒಂದು ನೇಮ್ ಇರುತ್ತೆ. ಆ ನದಿಯನ್ನು ಸೇರಿದ ಮೇಲೆ ಮತ್ತೊಂದು ಹೆಸರಾಗಿ ಬದಲಾಗುತ್ತೆ ಅದಂಥದ್ದು. ಸೊ ಮೇಘನಾ ಅಂತ. ಮೇಘನಾ, ತೀಸ್ತಾ, ಹೂಗ್ಲಿ, ಪದ್ಮಾ ಅಂತಿದೆ. ಆಪ್ಷನ್ ಎ ಇದೆಯಲ್ಲ, ಮೇಘನಾ ಅಂತ. ಸೊ ಪದ್ಮಾ ಅಂತಕ್ಕಂಥ ನದಿ ಮೇಘನಾ ನದಿಯನ್ನು ಸೇರಿದ ನಂತರ ಯಾವ ಹೆಸರಿನೊಂದಿಗೆ ನೌಖಾಲಿಯಲ್ಲಿ ಸಾಗರವನ್ನು ಸೇರುತ್ತೆ ಅಂದರೆ ಅದು ಮೇಘನಾ ಅಂತಕ್ಕಂಥ ಹೆಸರಲ್ಲೇ ಸೇರುತ್ತೆ ಅಂತ. ಸೊ 79. ಲಕ್ಷದ್ವೀಪವು ಯಾವ ತರಹದ ದ್ವೀಪವಾಗಿದೆ ಅಂತ. ಅಂದರೆ ಯಾವ ಒಂದು ಕೈಂಡ್ ಆಫ್ ದ್ವೀಪ ಅದು ಲಕ್ಷದ್ವೀಪ. ಸಾಗರಿಕ ದ್ವೀಪ, ಜ್ವಾಲಾಮುಖಿ ದ್ವೀಪ, ಹವಳ ದ್ವೀಪ, ಮೇಲಿನ ಯಾವುದೂ ಅಲ್ಲ ಅಂತಿದೆ. ಸೊ ಆಪ್ಷನ್ ಸಿ ಇದೆಯಲ್ಲ, ಹವಳ ದ್ವೀಪ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 80ನೇ ಪ್ರಶ್ನೆ ಬರೋಣ. ಈಗ ಕ್ವಶನ್ ನಂಬರ್ 80. ಪಶ್ಚಿಮಕ್ಕೆ ಹರಿಯುವ ನದಿಗಳು ಆಳವಾದ ಮತ್ತು ನೀಳವಾದ ಅಳಿವೆಗಳನ್ನು ನಿರ್ಮಿಸಲು ಕಾರಣವೇನು ಅಂತ. ಪಶ್ಚಿಮಕ್ಕೆ ಇರತಕ್ಕಂಥ ನದಿಗಳು ಆಳವಾದ ಮತ್ತು ನೀಳವಾದ ಅಳಿವೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನು? ವೇಗವನ್ನು ಕಡಿಮೆ ಇರುವುದು, ನೀರಿನ ಪ್ರಮಾಣ ಕಡಿಮೆ ಇರುವುದು, ಸಾಗಿಸುವ ಹೂಳಿನ ಪ್ರಮಾಣ ಕಡಿಮೆ, ವೇಗವಾಗಿ ಹರಿಯುವುದರಿಂದ ಬಾರದ ವಸ್ತುಗಳನ್ನು ಆಳದವರೆಗೆ ಸಾಗಿಸುತ್ತವೆ ಅಂತ. ಸೊ ಆಪ್ಷನ್ ಡಿ ಇದೆಯಲ್ಲ, ವೇಗವಾಗಿ ಹರಿಯುವುದರಿಂದ ಬಾರದ ವಸ್ತುಗಳನ್ನು ಸಾಗಿಸುತ್ತವೆ ಅಂತಿದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಒಂದೊಂದು ಪ್ರಿಂಟ್ ಆಗಿಲ್ಲ ಅಲ್ಲಿ, ಒಂಚೂರು ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 81. ಸೀಳು ಕಣಿವೆಯಲ್ಲಿ ಹರಿಯುವ ನದಿಗಳು ಯಾವುವು ಅಂತ. ಸೀಳು ಕಣಿವೆಯಲ್ಲಿ ಹರಿಯುವ ನದಿಗಳು ಯಾವುವು? ಕಾಳಿ ಮತ್ತು ಸರಾವತಿ, ಪಾಲಾರ್ ಮತ್ತು ಪೆನ್ನಾರು, ನರ್ಮದಾ ಮತ್ತು ತಪತಿ. ಸೀಳು ಕಣಿವೆಯಲ್ಲಿ ನದಿಗಳು ಹರಿಯಲು ಸಾಧ್ಯವಿಲ್ಲ ಅಂತಿದೆ. ಖಂಡಿತವಾಗಿ ನದಿಗಳು ಹರಿಯುತ್ತೆ. ಯಾವ ನದಿಗಳಪ್ಪ ಸೀಳು ಕಣಿವೆಯಲ್ಲಿ ಹರಿತಕ್ಕಂಥ ನದಿಗಳು ಅಂದರೆ ಅದು ನರ್ಮದಾ ಮತ್ತು ತಪತಿ ಆಗುತ್ತೆ. ನೆಕ್ಸ್ಟ್ 82ನೇದು. ಈಗ ಕ್ವಶನ್ ನಂಬರ್ 82ನಲ್ಲಿ ಅತ್ಯಂತ ಉದ್ದವಾದ ಗಡಿರೇಖೆ ಹೊಂದಿರತಕ್ಕಂಥ 2 ದೇಶ ಯಾವುವು ಅಂತ. ಅತಿ ಹೆಚ್ಚು ಉದ್ದವನ್ನು ಹೊಂದಿರತಕ್ಕಂಥ ಅಥವಾ ಗಡಿಯನ್ನು ಹೊಂದಿರತಕ್ಕಂಥ 2 ದೇಶಗಳು, ಅದು ಯಾವ್ಯಾವ್ದು ಬರುತ್ತೆ ಅಂತ
ಭಾರತ ಮತ್ತು ಚೀನಾ, USA ಮತ್ತು ಕೆನಡಾ, ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ, ರಷ್ಯಾ ಮತ್ತು ಚೀನಾ ಅಂತಿದೆ ಇಲ್ಲಿ. ಆಪ್ಷನ್ ಬಿ ಇದೆಯಲ್ಲ USA ಮತ್ತು ಕೆನಡಾ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 83ನೇದು ಮೂರು ಭೂಖಂಡಗಳೊಂದಿಗೆ ತೀರವನ್ನು ಹೊಂದಿರತಕ್ಕಂಥ ಸಮುದ್ರ ಅಂತ. 3 ಭೂಖಂಡಗಳೊಂದಿಗೆ ತೀರವನ್ನು ಹೊಂದಿರತಕ್ಕಂಥ ಸಮುದ್ರ: ಮೆಡಿಟರೇನಿಯನ್ ಸಮುದ್ರ, ಕೆಂಪು ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ ಮತ್ತು ಕೆರಿಬಿಯನ್ ಸಮುದ್ರ ಅಂತಿದೆ ಇಲ್ಲಿ. ಆಪ್ಷನ್ ಎ ಇದೆಯಲ್ಲ ಮೆಡಿಟರೇನಿಯನ್ ಸಮುದ್ರ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಕ್ವಶನ್ ನೋಡೋಣ ಈಗ. ರಿಟ್ ಆಫ್ ಮ್ಯಾಂಡಮಸ್ ಇವರಿಗೆ ಅನ್ವಯಿಸೋದಿಲ್ಲ ಅಂತ. ರಿಟ್ ಆಫ್ ಮ್ಯಾಂಡಮಸ್ ಅಂತಕ್ಕಂಥದ್ದು ಇವರಿಗೆ ಅನ್ವಯವಾಗಲ್ಲ. ಯಾರಿಗೆ ಅಂತ ಈಗ ನಗರ ಪಾಲಿಕೆ, ಸಾರ್ವಜನಿಕ ಅಧಿಕಾರಿ, ರಾಜ್ಯಪಾಲರು ಮತ್ತು ಕೆಳಗಿನ ನ್ಯಾಯಾಲಯ ಅಂತ. ಸೊ ಆಪ್ಷನ್ ಸಿ ಇದೆಯಲ್ಲ ರಾಜ್ಯಪಾಲರು ಇವರಿಗೆ ಸೊ ರಿಟ್ ಆಫ್ ಮ್ಯಾಂಡಮಸ್ಸು ಅನ್ವಯ ಆಗಲ್ಲ ಅಂತ. ಅಟಾರ್ನಿ ಜನರಲ್ ಅವರ ಅಧಿಕಾರಿ ಅವಧಿ ಎಷ್ಟು ವರ್ಷಗಳು ಅಂತ. ಅಟಾರ್ನಿ ಜನರಲ್ ಅವರ ಅಧಿಕಾರಿ ಅವಧಿ ಎಷ್ಟು ವರ್ಷಗಳು ಬರುತ್ತೆ ಅಂತ. ಅಜೀವ ಪರ್ಯಂತ 6 ವರ್ಷಗಳ ನಿಗದಿತ ಸಮಯದವರೆಗೆ, ರಾಷ್ಟ್ರಪತಿ ಅವರ ಅನುಮತಿಯ ಮೇರೆಗೆ ಅನಿರ್ದಿಷ್ಟ ಕಾಲಾವಧಿಯವರೆಗೆ ಅಂತ. ಸಂಸತ್ತಿನ ಉಭಯ ಸದನಗಳಲ್ಲಿ ಅವರ ಬಗ್ಗೆ ವಿಶ್ವಾಸವಿರುವವರೆಗೆ ಅಂತ. ಸೊ ಅಟಾರ್ನಿ ಜನರಲ್ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದರೆ ರಾಷ್ಟ್ರಪತಿಯವರ ಅನುಮತಿಯ ಮೇರೆಗೆ, ಅವರ ಅನುಮತಿಯನ್ನು ಪಡ್ಕೊಂಡಂಥ ಮೇರೆಗೆ ಅನಿರ್ದಿಷ್ಟ ಕಾಲಾವಧಿಯವರೆಗೆ ಅಂತ. ಇನ್ ಕೇಸ್ ಅವರು ಅಪ್ರೂವಲ್ ಮಾಡಿದ್ರೆ, ಅನುಮತಿಯನ್ನು ಕೊಟ್ಟರೆ ಅನಿರ್ದಿಷ್ಟ, ಲಿಮಿಟೆಡ್ ಟೈಮ್ ಇಲ್ಲ, ಅಲ್ಲಿ ಎಲ್ಲಿವರೆಗೆ ಬೇಕಾದರೂ ಅವರು ಮುಂದುವರಿಯುವುದು ಅಂತ ಅವರ ಅಧಿಕಾರಾವಧಿಯಲ್ಲಿ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟು ವ್ಯಕ್ತಿಯೊಬ್ಬನಿಂದಾದ ಯಾವುದೇ ಅಪರಾಧಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಕೆಳಕಂಡ ಅಧಿಕಾರವಿರುತ್ತೆ ಅಂತ. ವ್ಯಕ್ತಿಯೊಬ್ಬನಿಂದಾದ ಯಾವುದೇ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಸೊ ರಾಜ್ಯಪಾಲರಿಗೆ ಕೆಳಕಂಡ ಅಧಿಕಾರವಿರುತ್ತೆ. ಶಿಕ್ಷೆಯನ್ನು ಹೆಚ್ಚು ಮಾಡೋದು, ಕ್ಷಮಾದಾನವನ್ನು ನೀಡೋದು, ಮರಣದಂಡನೆ ರದ್ದುಪಡಿಸಲು, ನೀಡಲಾದ ಶಿಕ್ಷೆಗೆ ಷರತ್ತುಗಳನ್ನು ಸೇರಿಸಲು ಅಂತ. ಕ್ಷಮಾದಾನ ನೀಡಲು ಅಂತಿದೆಯಲ್ಲ ಆಪ್ಷನ್ ಬಿ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್ ದ ಒನ್ ಮೋರ್ ಕ್ವಶನ್. ಸೊ ನೆಕ್ಸ್ಟು ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಅಂತ. ಅಂದರೆ ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ರಾಮಕೃಷ್ಣ ಹೆಗಡೆ, ಕೆಂಗಲ್ ಹನುಮಂತಯ್ಯ, SR ಬೊಮ್ಮಾಯಿ, ಗುಂಡೂರಾವ್ ಅಂತಿದೆ. ಸೊ ಆಪ್ಷನ್ ಎ ಇದೆಯಲ್ಲ ರಾಮಕೃಷ್ಣ ಹೆಗಡೆ ಅದು ರೈಟ್ ಆನ್ಸರ್ ಆಗುತ್ತೆ. ಇವರು ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ. ನೆಕ್ಸ್ಟು ತಾಲೂಕು ಪಂಚಾಯಿತಿಯ ಕ್ರೋಢೀಕರಿಸಿದ ಲೆಕ್ಕ ಪರಿಶೋಧನೆ ಯಾರು ನಡೆಸ್ತಾರೆ ಅಂತ. ತಾಲೂಕು ಪಂಚಾಯಿತಿಯ ಕ್ರೋಢೀಕರಿಸಿದಂಥ ಲೆಕ್ಕಪತ್ರದ ಒಂದು ಪರಿಶೋಧನೆಯನ್ನು ಯಾರು ಅದನ್ನು ನಡೆಸ್ತಾರೆ. ರಾಜ್ಯದ ಲೆಕ್ಕಪತ್ರ ಇಲಾಖೆ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿ, ಭಾರತದ ನಿಯಂತ್ರಕರು ಮತ್ತು ಲೇಖಪಾಲರು, ಸನ್ನದ್ದು ಪಡೆದ ಲೆಕ್ಕಗಳು ಅಂತ. ಅದನ್ನು ಸೊ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂತ ಕರೀತಾರೆ, ಅದನ್ನು CA ಅಂತ. ಸೊ ಇಲ್ಲಿ ಆಪ್ಷನ್ ಸಿ ಇದೆಯಲ್ಲ ತಾಲೂಕು ಪಂಚಾಯಿತಿಯ ಕ್ರೋಢೀಕರಿಸಿದಂಥ ಲೆಕ್ಕ ಪರಿಶೋಧನೆ ನಡೆಸಿದವರು ಯಾರಪ್ಪ ಅಂದರೆ ಭಾರತದ ನಿಯಂತ್ರಕರು ಹಾಗೂ ಮಹಾಲೇಖಪಾಲಕರು ಅಂತ. ಸೊ ನೆಕ್ಸ್ಟು ಈ ಕೆಳಗೆ ತಿಳಿಸಿದ ಯಾವುದರ ಶಿಫಾರಸುಗಳ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸಿನ ಹಂಚಿಕೆ ಮಾಡಲಾಗುತ್ತೆ ಅಂತ. ಈ ಕೆಳಗೆ ತಿಳಿಸಿದಂಥ ಯಾವುದರ ಶಿಫಾರಸುಗಳ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸಿನ ಹಂಚಿಕೆ ಮಾಡಲಾಗುತ್ತೆ ಅಂತ. ಯೋಜನಾ ಆಯೋಗ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಅಂತಾರಾಜ್ಯ ಮಂಡಳಿ ಮತ್ತು ಹಣಕಾಸು ಆಯೋಗ. ಆಪ್ಷನ್ ಡಿ ಇದೆಯಲ್ಲ ಹಣಕಾಸು ಆಯೋಗ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಈಗ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ ಇತರೆ ಯಾವುದೇ ಸರ್ಕಾರಗಳ ನಡುವೆ ಸಂಪರ್ಕದ ಮುಖ್ಯ ಮಾರ್ಗ ಅಂತ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಥವಾ ಇತರೆ ರಾಜ್ಯದ ಸರ್ಕಾರಗಳ ನಡುವೆ ಸಂಪರ್ಕದ ಮುಖ್ಯ ಮಾರ್ಗ ಯಾವುದಾಗಿರುತ್ತೆ ಅಂತ. ಸಂಪುಟ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿ, ಮುಖ್ಯಮಂತ್ರಿಯವರ ಕಾರ್ಯದರ್ಶಿ ಅಂತ ಬರುತ್ತೆ. ಸೊ ಮುಖ್ಯ ಕಾರ್ಯದರ್ಶಿ ಬರುತ್ತೆ. ಸೊ ಸ್ಪೆಷಲ್ ಸೆಕ್ರೆಟರಿಯೇಟ್ ಅಂತ ಬರುತ್ತೆ ನೋಡಿ, ಮುಖ್ಯ ಕಾರ್ಯದರ್ಶಿ ಅಂತ, ಅದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಸೊ ಮೇ ಬಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ಅವ್ರನ್ನ ಮತ್ತೊಂದು ಹೆಸರು. ಸೊ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಥವಾ ಇತರೆ ರಾಜ್ಯದ ಸರ್ಕಾರಗಳ ನಡುವೆ ಸಂಪರ್ಕದ ಒಂದು ಮುಖ್ಯ ಮಾರ್ಗ ಯಾರಾಗಿರ್ತಾರೆ ಅಂದರೆ ಇಲ್ಲಿ ಮುಖ್ಯ ಕಾರ್ಯದರ್ಶಿ. ಸೊ ಕ್ವಶನ್ ನಂಬರ್ 91ಗೆ ಬರೋಣ ಈಗ. MN ರಾಯ್ ಯಾವ ವರ್ಷದಲ್ಲಿ ಪ್ರಥಮ ಬಾರಿಗೆ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿ ಅಗತ್ಯವನ್ನು ಪ್ರತಿಪಾದನೆ ಮಾಡ್ತಾರೆ ಅಂತ. MN ರಾಯ್ ಯಾವ ವರ್ಷದಲ್ಲಿ ಪ್ರಥಮ ಬಾರಿಗೆ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿ ಅಗತ್ಯವನ್ನು ಪ್ರತಿಪಾದನೆ ಮಾಡ್ತಾರೆ ಅಂತ. ಸೊ 1924, 1934, 1928, 1936 ಇಲ್ಲಿ ಆಪ್ಷನ್ ಬಿ ಇದೆಯಲ್ಲ 1934 ಅದು ರೈಟ್ ಆನ್ಸರ್ ಆಗುತ್ತೆ. MN ರಾಯ್ ಅಂತಕ್ಕಂಥವರು 1934ರಲ್ಲಿ ಪ್ರಥಮ ಬಾರಿಗೆ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿ ಅಗತ್ಯವನ್ನು ಅವರು ಫಸ್ಟ್ ಟೈಮು ಪ್ರತಿಪಾದನೆ ಮಾಡ್ತಾರೆ ಅಂತ. ಇದಕ್ಕೆ ಬೇಕೇ ಬೇಕು ಅಂತ, ಒಂದು ಇಂಡಿಯಾಕ್ಕೆ ಕಾನ್ಸ್ಟಿಟ್ಯೂಷನ್ ಬೇಕು ಅಂತ ಪ್ರತಿಪಾದನೆ ಮಾಡೋದು 1934ರಲ್ಲಿ. ಸೊ ನೆಕ್ಸ್ಟು 92 ಬರೋಣ ಈಗ. ಪ್ರಶ್ನೆ ಸಂಖ್ಯೆ 92. ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನವನ್ನು ಎರಲು ಪಡೆಯುವುದು. ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನವನ್ನು ಎಲ್ಲಿಂದ ನಾವು ಪಡ್ಕೊಳ್ತೀವಿ ಅಂದರೆ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಅಂತ. ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ. ನೆಕ್ಸ್ಟು ಯಾವ ರಾಜ್ಯ ಸರ್ಕಾರ ಮಿಡತೆಗಳಿಂದ ಕಬ್ಬು ಬೆಳೆ ರಕ್ಷಣೆಗೆ ಜಾಗೃತಿ ಕೃಷಿಕ ಅಭಿಯಾನ ಆರಂಭ ಮಾಡಿದೆ. ಯಾವ ರಾಜ್ಯ ಸರ್ಕಾರ ಮಿಡತೆಗಳಿಂದ ಕಬ್ಬು ಬೆಳೆ ರಕ್ಷಣೆಗೆ ಜಾಗೃತಿ ಕೃಷಿಕ ಅಭಿಯಾನವನ್ನು ಆರಂಭ ಮಾಡಿದೆ ಅಂತ. ಸೊ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್, ತಮಿಳುನಾಡು. ಆಪ್ಷನ್ ಬಿ ಇದೆಯಲ್ಲ ಮಧ್ಯಪ್ರದೇಶ ಅದು ರೈಟ್ ಆನ್ಸರು. ಸೊ 92ನೇದಕ್ಕೆ ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನವನ್ನು ಎರವಲು ಪಡ್ಕೊಂಡಿರೋದು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ, ಆಯಿತಾ. ನೆಕ್ಸ್ಟು 94ನೇದು. ಸೊ ಲೆಟ್ಸ್ ಗೋ ಫಾರ್ವರ್ಡ್. ನೋಡೋಣ ಇಲ್ಲಿ ಆಪ್ಷನ್ಸ್ ಕಾಣೋದಕ್ಕೆ ಫಾರ್ವರ್ಡ್ ಮಾಡಿದ್ದೀನಿ ನಾನಿಲ್ಲಿ.
ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಗೋವಾದಲ್ಲಿ ಯಶಸ್ವಿನಿ ಯೋಜನೆಗೆ ಚಾಲನೆ ನೀಡಿದ್ದು ಇದು ಸಂಬಂಧಿಸಿರುವುದು ಅಂತ. ಸೊ ಯಾವುದಕ್ಕೆ ಸಂಬಂಧ ಯಶಸ್ವಿನಿ ಯೋಜನೆಯನ್ನು ಅವರು ಸೆಂಟ್ರಲ್ ಮಿನಿಸ್ಟ್ರು ಸ್ಮೃತಿ ಇರಾನಿಯವರು ಗೋವಾದಲ್ಲಿ ಚಾಲನೆಯನ್ನು ಕೊಟ್ಟರು ಅಂದರೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಕೊಟ್ಟಿದ್ದಾರೆ ಅಂತ. ಇಲ್ಲಿ ಮಕ್ಕಳಿಗೆ ಲಸಿಕೆ, ಶಾಲೆಗಳಿಗೆ ನೆರವು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಹಾಯ, ಮಹಿಳೆಯರಿಗೆ ವಿಮಾ ಸೌಲಭ್ಯವನ್ನು ನೀಡುವುದು ಅಂತ ಇದೆ. ಇಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಹಾಯ ಅಂತಿದೆಯಲ್ಲ, ಆಪ್ಷನ್ ಸಿ ಅದು ರೈಟ್ ಆನ್ಸರ್ ಆಗುತ್ತೆ. 95 ಬೆಟರ್ ಫಿಲ್ಮ್, ಬೆಟರ್ ಆಡಿಯನ್ಸ್, ಬೆಟರ್ ಸೊಸೈಟಿ ಧ್ಯೇಯದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಲ್ಲಿ ನಡೆಯಿತು ಅಂತ ನೋಡಿ. ಬೆಟರ್ ಫಿಲ್ಮು, ಬೆಟರ್ ಆಡಿಯನ್ಸು ಮತ್ತು ಬೆಟರ್ ಸೊಸೈಟಿ ಅಂತ ಈ ಒಂದು ಧ್ಯೇಯವನ್ನು ಹೊಂದಿರತಕ್ಕಂಥ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಲ್ಲಿ ನಡೆಯುತ್ತೆ ಅಂತ. ಗೋವಾ, ಕೊಲಂಬೋ, ಟೋಕಿಯೋ, ಮುಂಬೈ. ಸೊ ಆಪ್ಷನ್ ಬಿ ಇದೆಯಲ್ಲ ಕೊಲಂಬೋ, ಅಲ್ಲಿ ಇಂಟರ್ನ್ಯಾಷನಲ್ ಚಲನಚಿತ್ರೋತ್ಸವದಲ್ಲಿ ಇಲ್ಲಿ ನಡೆಯುತ್ತೆ ಇದು ಅಂತ. ಸೊ ಬೆಟರ್ ಫಿಲ್ಮ್, ಬೆಟರ್ ಆಡಿಯನ್ಸ್ ಮತ್ತು ಬೆಟರ್ ಸೊಸೈಟಿ ಅಂತ. ವಿಶ್ವ ಆರೋಗ್ಯ ದಿನ ದ ವರ್ಲ್ಡ್ ಹೆಲ್ತ್ ಡೇ ಅಂತ ಏಪ್ರಿಲ್ 7, ಜನವರಿ 19, ಫೆಬ್ರವರಿ 14, ಡಿಸೆಂಬರ್ 30. ಸೊ ಏಪ್ರಿಲ್ 7 ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 97ನೇ ಪ್ರಶ್ನೆ. ಈಗ ಕ್ವಶನ್ ನಂಬರ್ 97. ಜಾಲಿ ಗ್ರಾಂಟ್ ವಿಮಾನ ನಿಲ್ದಾಣವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಿಂದ ಪುನಃ ನಾಮಕರಣ ಮಾಡಿದ್ದು ಈ ನಿಲ್ದಾಣ ಅಂತ. ಜಾಲಿ ಗ್ರಾಂಟ್ ವಿಮಾನ ನಿಲ್ದಾಣವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಿಂದ ಪುನಃ ನಾಮಕರಣ ಮಾಡಿದ್ದು ಇದು ಯಾವ ನಿಲ್ದಾಣ ಅಂತ, ಆ ನಿಲ್ದಾಣ ಎಲ್ಲಿದೆ ಅಂತ. ಮುಂಬೈ, ಅಲಹಾಬಾದು, ಡೆಹ್ರಾಡೂನು ಮತ್ತು ರಾಯ್ಪುರ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ ಡೆಹ್ರಾಡೂನ್ ಅಂತ ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ 98ನೇದು ಯಾವ ರಾಜ್ಯದ ಸಾರಿಗೆ ಇಲಾಖೆ ದಾಮಿನಿ ಮಹಿಳಾ ಸಹಾಯವಾಣಿಯನ್ನು ಆರಂಭ ಮಾಡಿದೆ ಅಂತ ನೋಡಿ. ಯಾವ ರಾಜ್ಯದ ಒಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ದಾಮಿನಿ ಅಂತಕ್ಕಂಥ ಒಂದು ಮಹಿಳಾ ಸಹಾಯವಾಣಿಯನ್ನು ಆರಂಭ ಮಾಡಿದೆ. ಕರ್ನಾಟಕ, ಆಂಧ್ರ ಪ್ರದೇಶ, ಪಂಜಾಬ್ ಮತ್ತು ಉತ್ತರ ಪ್ರದೇಶ. ಆಪ್ಷನ್ ಡಿ ಇದೆಯಲ್ಲ ಉತ್ತರ ಪ್ರದೇಶ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 10ನೇ ಪ್ರಶ್ನೆ. ಈಗ ದಟ್ ಮೀನ್ಸ್ 99ನೇದು ಅಮೆರಿಕ ವಾಯುಪಡೆ ದಾಳಿಗೆ ಬಲಿಯಾದ ಕಾಸಿಂ ಸುಲೇಮಾನಿ ಯಾವ ರಾಷ್ಟ್ರದ ಸೇನಾ ಕಮಾಂಡರ್ ಆಗಿದ್ದರು ಅಂತ. ಅಮೆರಿಕ ವಾಯುಪಡೆ ದಾಳಿಗೆ ಬಲಿಯಾದಂಥ ಆ ಕಾಸಿಂ ಸುಲೇಮಾನಿ ಅಂತಕ್ಕಂಥವನು ಯಾವ ರಾಷ್ಟ್ರದ ಸೇನಾ ಕಮಾಂಡರ್ ಆಗಿದ್ದರು ಅಂತ. ಸೊ ಇರಾನು, ಇರಾಕು, UAE ಮತ್ತು ಸಿರಿಯಾ ಅಂತಿದೆ. ಆಪ್ಷನ್ ಎ ಇದೆಯಲ್ಲ ಇರಾನ್ ಅಂತ ಅದು ಸೊ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಈ ಒಂದು ವಿಡಿಯೋ ಸೆಷನ್ನ ಕಡೆಯ ಪ್ರಶ್ನೆ ಮಾನವ ಟಕ್ಕರ್ ಸಂಬಂಧಪಟ್ಟಿರುವುದು ಅಂತ. ಮಾನವ ಟಕ್ಕರ್ ಅಂತಕ್ಕಂಥದ್ದು ಸಂಬಂಧಪಟ್ಟಿರುವುದು ಫುಟ್ಬಾಲು, ಈಜು, ಕ್ರಿಕೆಟ್ ಮತ್ತು ಟೇಬಲ್ ಟೆನ್ನಿಸ್ ಅಂತ. ಮಾನವ ಟಕ್ಕರ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಫುಟ್ಬಾಲು, ಈಜು, ಕ್ರಿಕೆಟು, ಟೇಬಲ್ ಟೆನ್ನಿಸು. ಸೊ ಆಪ್ಷನ್ ಡಿ ಇದೆಯಲ್ಲ ಸೊ ಟೇಬಲ್ ಟೆನ್ನಿಸ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಇದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ 13ಕ್ಕೆ ಸಂಬಂಧಪಟ್ಟ ಹಾಗೆ 100 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನಾನು ಇಲ್ಲಿ ಹೇಳಿದ್ದೀನಿ. ಯಾವುದಾದ್ರೂ ಹೇಳಬೇಕಾದ್ರೆ ತಪ್ಪು ಅಂತ ನಿಮಗೆ ಕಂಡು ಬಂದರೆ ದಯಮಾಡಿ ಕಮೆಂಟ್ ಸೆಷನ್ ನೀವು ತಿಳಿಸ್ಬೋದು. ಅದಕ್ಕೆ ಸಂಬಂಧಪಟ್ಟ ಪೂರಕ ವಿಶ್ಲೇಷಣೆಯನ್ನು ಕೂಡ ನೀವು ಬರೆದು ಕಳಿಸ್ಬೋದು, ಏನು ತೊಂದರೆ ಇಲ್ಲ. ಸೊ ದಯಮಾಡಿ 13 ಆಗಿದೆ, ಈಗ ಇನ್ನೂ ಒಂದು 10 ಇದೆ, ಇನ್ನೂ 10 ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಎಕ್ಸಾಮ್ ಆರಂಭ ಆಗೋ ತನಕನೂ ಸೊ ಏನೆಲ್ಲ ಮಾಡಲಿಕ್ಕಾಗುತ್ತೆ ಸೊ ಖಂಡಿತವಾಗಲೂ ಎಲ್ಲವನ್ನು ಅಪ್ಲೋಡ್ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು, ನಮ್ಮ ಕರ್ತವ್ಯ ಕೂಡ ಹೌದು. ಸೊ ದಯಮಾಡಿ ನೀವೆಲ್ಲ ಮ್ಯಾಕ್ಸಿಮಮ್ಮು ಶೇರ್ ಮಾಡಬೇಕು ಅಷ್ಟೇ, ಮರೀದೇ ಶೇರ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ನೀವು ತಪ್ಪದೆ ಫಾಲೋ ಮಾಡಿ, ಅಲ್ಲೂ ಕೂಡ ನಿಮಗೆ ಹೆಚ್ಚಿನ ಪ್ರಮಾಣದ ವಿಡಿಯೋಗಳು ಲಭ್ಯ ಆಗುತ್ತೆ. ಸೊ ನಮ್ಮ ಫೇಸ್ಬುಕ್ ಪೇಜ್ ಲಿಂಕ್ ಬೇಕು ಅಂದರೆ ಸೊ ದಯಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಅಲ್ಲಿ ನೋಡಿದ್ರೆ ನೀವು ಅಲ್ಲಿ ಲಿಂಕ್ ಅವೈಲೇಬಲ್ ಇದೆ, ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು, ಫಾಲೋ ಮಾಡ್ಬೋದು. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಮತ್ತೊಂದು ಮಾದರಿ ಪ್ರಶ್ನೋತ್ತರ ಒಂದು ವಿಡಿಯೋವನ್ನು ಎತ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ.